ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 3ನೇ ಪಾದ, ಅದರಲ್ಲಿ 8ನೇ ಸೂತ್ರ, ಅದರಲ್ಲಿ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಇನ್ನೇ ದಿವಸ ಪೂರ್ವ ಪಕ್ಷದ ವಿಚಾರವನ್ನು ಹೇಳ್ಕೊಂಡು ಬಂದರು. ಅಂದ್ರ ಅಲ್ಲಿ ಪ್ರಾಣನನ್ನೇ ಭೂಮಾ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ ಪೂರ್ವ ಪಕ್ಷವನ್ನ ಮಾಡಿದ್ದ. ಅದಕ್ಕೆ ಸಿದ್ಧಾಂತ ಇಲ್ಲಿ ಆಚಾರ್ಯ ಹೇಳ್ತಾರೆ, ಏವಂ ಪ್ರಾಪ್ತಂ ಕಥ ಇದಮುಚ್ಯತೆ. ಹಿಂಗ ಪೂರ್ವ ಪಕ್ಷ ಅನ್ನುವಂತಹದ್ದು ಹೇಳುತ್ತಿರ್ಲಿಕ್ಕಾಗಿ ಅದಕ್ಕೆ ನಾವು ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಪರಮಾತ್ಮ ಏವ ಇಹ ಭೂಮಾ ಭವಿತುಂ ಅರ್ಹತಿ ನ ಪ್ರಾಣ. ಇಲ್ಲಿ ಪರಮಾತ್ಮನೇ ಭೂಮಾ ಆಗ್ತಾನೆ ಹೊರತು ಇಲ್ಲಿ ಪ್ರಾಣನು ಭೂಮಾ ಆಗ್ಲಿಕ್ಕೆ ಅರ್ಹನಲ್ಲ ಅಂತ ಇಲ್ಲಿ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಇಲ್ಲಿ ಭೂಮಾ, ಭೂಮಾ ಅಂದ್ರೆ ಯಾರು? ಇಲ್ಲಿ ಪರಮಾತ್ಮನೇ ಅಂತ. ಶ್ರುತಿ ಎನ್ನುವಂತಹದ್ದು ಅಲ್ಲಿ ಭೂಮಾ ಶಬ್ದದಿಂದ ಯೋವೈ ಭೂಮಾ ತತ್ ಸುಖಂ, ಯಾವುದು ಭೂಮಾ ಸ್ವರೂಪವಾಗಿದೆಯೋ ಅದರಲ್ಲಿ ಸುಖ ಅದ ಅಂತ. ಭೂಮಾ ಅಂದ್ರೆ ಎಲ್ಲದಕ್ಕಿಂತ ದೊಡ್ಡದು ಅಂತ. ಯಾಕಂದ್ರೆ ಆ ಭೂಮಾ ಸ್ವರೂಪದಲ್ಲಿ ಅಲ್ಲಿ ನೋಡೋದಿಲ್ಲ, ಕೇಳೋದಿಲ್ಲ, ತಿಳಿಯೋದಿಲ್ಲ. ಯಾಕಂದ್ರೆ ಅಖಂಡವಾಗಿರ್ತಕ್ಕಂಥ ಒಂದೇ ವಸ್ತು ಅದು. ಆ ವಸ್ತುವಿನಲ್ಲಿ ಎರಡನ್ನುವಂತಹದ್ದಿಲ್ಲ ಅದು. ಆದ್ರಿಂದ ಇಲ್ಲಿ ಪರಮಾತ್ಮನೇ ಭೂಮಾ ಆಗಲಿಕ್ಕೆ ಅರ್ಹನಾಗಿದ್ದಾನೆ ಹೊರತು ಇಲ್ಲಿ ಪ್ರಾಣ ಅನ್ನುವಂತಹದ್ದು ಅಲ್ಲ. ಯಾಕೆ ಇಲ್ಲಿ ಪ್ರಾಣ ಜಡವಾಗಿರತಕ್ಕಂಥದ್ದು. ಅಕಸ್ಮಾತ್ ಯಾಕಂತ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸಂಪ್ರಸಾದಾದ್ಯುಪದೇಶಾತ್, ಇಲ್ಲಿ ಸಂಪ್ರಸಾದದ ಒಂದು ಉಪದೇಶ ಅನ್ನುವಂತಹದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಪ್ರಸಾದ ಅಂದ್ರೆ ಏನು, ಯಾವುದಕ್ಕೆ ಸಂಪ್ರಸಾದಾನ ಅಂತ ಕರೀತಾರೆ ಅಂತಂದ್ರೆ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಸಂಪ್ರಸಾದ ಇದು ಸುಷುಪ್ತಂ ಸ್ಥಾನಂ ಉಚ್ಯತೆ. ಇಲ್ಲಿ ಸುಷುಪ್ತ ಅಂದ್ರೆ ನಿದ್ರೆ ಅಂತ. ಈ ಹೆಂಗ ಜಾಗ್ರ ಆದ್ಮೇಲೆ ಸ್ವಪ್ನ, ಸ್ವಪ್ನ ಆದ್ಮೇಲೆ ಸುಸುಪ್ತಿ ಬರ್ತದಲ್ರಿ, ನಿದ್ರೆ, ಗಾಢವಾದ ನಿದ್ರೆಗೆ ಸುಸುಪ್ತ ಸ್ಥಾನ ಅಂತ ಕರೀತಾರೆ. ಇದು ಜಾಗ್ರತ ಸ್ಥಾನ, ಮುಂದೆ ಸ್ವಪ್ನ ಸ್ಥಾನ, ಆಮೇಲೆ ಸುಸುಪ್ತ ಸ್ಥಾನ. ಅಂದ್ರೆ ಹೃದಯ ಸ್ಥಾನಕ್ಕೆ ಜೀವ ಪ್ರವೇಶ ಆದಾಗ ಅಲ್ಲಿ ಗಾಢವಾದ ನಿದ್ರೆ ಹೋಗ್ತಾನಲ್ಲಿ. ಅದಕ್ಕೆ ಸಂಪ್ರಸಾದ ಅಂತ ಕರೀತಾರ. ಸಂಪ್ರಸಾದ ಅಂತಂದ್ರೆ ಸುಸುಪ್ತಿಯ ಸ್ಥಾನಕ್ಕನ ಸಂಪ್ರಸಾದ ಅಂತ ಕರ್ಕೊಂಡು ಬಂದರು. ಸಮ್ಯಕ್ ಪ್ರಸೀದತಿ ಅಸ್ಮಿನ್ನಿತಿ ನಿರ್ವಚನ. ಸಮ್ಯಕ್ ಪ್ರಸೀದತಿ ಅಂತಂದ್ರೆ ಅಲ್ಲಿ ಜೀವ ಪ್ರಸನ್ನನಾಗಿರ್ತಾನಂತಲ್ಲಿ. ಅಲ್ಲಿ ಆ ಸುಸುಪ್ತಿಯೊಳಗ ಅವನು ಬಹಳ ಚೆನ್ನಾಗಿ ಪ್ರಸನ್ನಾಗಿರ್ತಾನೆ. ಯಾಕಂದ್ರೆ ಅವನಿಗೆ ಯಾವುದೇ ಇಂದ್ರಿಯ ವಿಷಯಗಳ ಸಂಬಂಧ ಇಲ್ಲ. ಅವನಿಗೆ ಅಲ್ಲಿ ಜೀವನಿಗೆ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಐತೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಇಂದ್ರಿಯ ವಿಷಯಗಳಿಂದ ಅವನು ಸುಖ ಅನುಭವಿಸ್ತಾನಂತಂದ್ರೆ ಅಲ್ಲಿ ದೋಷವೇ ಇದೆ ಅಂತ. ಯಾಕಂದ್ರೆ ಅಲ್ಲಿ ಅಪೇಕ್ಷೆ ಇರ್ತದ ಮತ್ತು ಆ ವಿಷಯಗಳಿಂದ ಅವನಿಗೆ ದುಃಖನೂ ಇರ್ತದೆ. ಯಾಕೆ ವಿಷಯಗಳು ದುಃಖ ಮಿಶ್ರಿತ ಇರ್ತಾವ. ಕೇವಲ ಸುಖವನ್ನೇ ಕೊಡಂಗಿಲ್ಲ ವಿಷಯಗಳು, ನಮಗ ದುಃಖವನ್ನು ಕೂಡ ಕೊಡ್ತಿರ್ತಾವ. ಆದ್ರೆ ಸುಖ ವಿಷಯಗಳ ಮತ್ತು ಇಂದ್ರಿಯಗಳ ಸಂಪರ್ಕ ಇಲ್ಲದೆ ಇರತಕ್ಕಂತ ಒಂದು ಸ್ಥಾನ ಯಾವುದು ಅಂದ್ರೆ ಗಾಢ ನಿದ್ರೆ ಅಂತ. ಆ ನಿದ್ರೆಯಲ್ಲಿ ಜೀವ ಕೇವಲ ಪರಮಾತ್ಮನ ಪ್ರತಿಬಿಂಬ ಅನ್ನುವಂತಹದ್ದು ಅಲ್ಲಿ ಮಾಯಾವೃತ್ತಿಯೊಳಗೆ ತೋರ್ತದದು. ಗಾಢ ನಿದ್ರೆಯೊಳಗೆ ಆ ಮಾಯಾವೃತ್ತಿಯಲ್ಲಿ ತೋರ್ತಕ್ಕಂತ ಆ ಪ್ರತಿಬಿಂಬ ಆನಂದವನ್ನೇ ಜೀವ ಅನುಭೋಗ ಮಾಡಿರ್ತಾನೆ. ಮತ್ತ ಅಲ್ಲಿ ಆ ಆನಂದವನ್ನು ಅಲ್ಲೇ ಯಾಕೆ ಹೇಳಂಗಿಲ್ಲ? ನಮಗ್ ಸಂಶಯ ಬರ್ತದೆ. ಅಲ್ಲಿ ಗಾಢ ನಿದ್ರೆಯೊಳಗ ಆನಂದ ಜೀವ ಅನುಭವಿಸ್ತಾನೆ, ಪ್ರಸನ್ನಾಗಿರ್ತಾನೆ ಅಂತಂದ್ರೆ ಆನಂದ ಅಲ್ಲಿ ಹೇಳ್ಬೋದಾಗಿತ್ತಲ್ಲ ಅಂತಂದ್ರೆ ಅಲ್ಲಿ ಹೇಳಿ ಕಾರಣ ಇಲ್ಲ.
ಅದರ ಜ್ಞಾನನೂ ಕೂಡ ಯಾಕೆ ನಮ್ಮ ಮನಸ್ಸಿಲ್ಲ. ಮನಸ್ಸಿದ್ರೆ ಓ ಆನಂದ ಹಿಂಗಿದೆ ಅಂತ ನಿದ್ರಾನಂದವನ್ನು ಹೇಳ್ಬೋದಾಗಿತ್ತು ನಮಗೆ. ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನಲ್ಲಿ, ಏನನ್ನೂ ಅರಿಯಲಿಲ್ಲ, ಸುಖವಾಗಿ ಮಲಗಿದ್ದೆ ಅಂತ ತನ್ನ ನಿದ್ರೆಯ ಆನಂದದ ಅನುಭವವನ್ನು ಹೇಳ್ತಾ ಇದ್ದ. ಆದರೆ ಅವನಿಗೆ ಎಚ್ಚರ ಆದ್ಮೇಲೆ ಹೇಳ್ತಾನ, ನಾನು ಸುಖವಾಗಿ ಮಲಗಿದ್ದೆಪ್ಪ, ಗಾಢವಾಗಿ ನಿದ್ರೆಯೊಳಗೆ ಬಹಳ ಆನಂದವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ. ಆ ನಿದ್ರೆಯೊಳಗೆ ದುಃಖ ಆಯ್ತಂತ ಯಾರು ಹೇಳಂಗಿಲ್ಲ. ಅವ ಎಂಥ ರೋಗಿ ಅದಾನಂದ್ರೂ ಎಚ್ಚರದಾವಸ್ಥೆಯೊಳಗೆ ಎಷ್ಟೇ ಅವನಿಗೆ ನೋವು, ಶಾರೀರಿಕ ನೋವು ಐತಿ ಅಂದ್ರೂ ಕೂಡ ಅದು ಗಾಢ ನಿದ್ರೆಯೊಳಗೆ ಇರಂಗಿಲ್ಲ. ಯಾಕಂದ್ರೆ ಆ ಜೀವನಿಗೆ ಅದ್ರ ಸಂಬಂಧವೇ ಇರಂಗಿಲ್ಲ, ಸ್ಥೂಲತೆಯ ಸಂಬಂಧವೇ ಇಲ್ಲ ಅಲ್ಲಿ ಗಾಢ ನಿದ್ರೆಯೊಳಗೆ ಜೀವನಿಗೆ. ಯಾಕೆ ಅಲ್ಲಿ ಮನಸ್ಸೂ ಇಲ್ಲ. ಯಾಕೆ ಎಚ್ಚರದೊಳಗೆ ನಮ್ಮ ಮನಸ್ಸದ, ಇಂದ್ರಿಯಗಳದಾವು, ಸ್ಥೂಲ ದೇಹ ಅದ, ಇಲ್ಲಿ ಏನಾದದ್ದನ್ನು ನಾವು ಹೇಳ್ತೇವೆ. ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ಯಾವುದರ ಸಂಬಂಧನೂ ಇಲ್ಲ. ಅದಕ್ಕೆ ಅಲ್ಲಿ ಜೀವ ಪ್ರಸನ್ನ ಆಗಿರ್ತಾನೆ. ಹೆಂಗ ಬಾವಿಯೊಳಗ ಒಂದು ವಸ್ತು ಕಳ್ಕೊಂಡೇವಿ ನಾವು, ಯಾವುದೋ ಒಂದು ಹಾರೋ ಏನೋ ಕಳ್ಕೊಂಡೇವಿ. ಒಬ್ಬ ಬಾವಿಯೊಳಗೆ ಮುಳುಗಿ ಅವನಿಗೆ ಆಭರಣ ಸಿಕ್ಕದದು, ಆದ್ರೆ ಹೇಳ್ಬೇಕಂತಾನ ಅಲ್ಲಿ ಜಲ ಪ್ರತಿಬಂಧಕ ಅದು. ಈ ವಾಕ್ಯಗೆ ಅಭಿಮಾನಿ ದೇವತೆ ಅಗ್ನಿ. ಅಲ್ಲಿ ನೀರೊಳಗ ಅಗ್ನಿ ಅಂದ್ರೆ ಜಲಕ್ಕೂ ಅಗ್ನಿಗೂ ವಿರೋಧ ಅಲ್ರಿ. ಇವಾಗ ಅವಾಗ ಅಲ್ಲಿ ಹೇಳಕ್ ಬರಂಗಿಲ್ಲ. ಮತ್ತೆ ಎದ್ದು ಬಂದ್ಮೇಲೆ ಆವರಣ ಸಿಕ್ತು ಅಂತ ಮ್ಯಾಲೆ ಬಂದ್ಮೇಲೆ ಹೇಳ್ತಾನ ಅವನು. ಹಂಗ ಇಲ್ಲಿ ಗಾಢ ನಿದ್ರೆಯೊಳಗ ಜೀವ ಅಲ್ಲಿ ಕೇವಲ ಪ್ರಸನ್ನನಾಗಿರ್ತಾ ಇದ್ದಾನೆ ಅಂತ. ಅದಕ್ಕೆ ಸಂಪ್ರಸಾದ ಇತಿ ಸುಸುಪ್ತ ಸ್ಥಾನ ಮುಚ್ಚತೆ ಸಮ್ಯಕ್ ಪ್ರಸೀದತಿ ಅಸ್ಮಿನ್ನಿತಿ ನಿರ್ವಚನಾತ್. ಸಮ್ಯಕ್ ಅಂದ್ರೆ ಚೆನ್ನಾಗಿ ಅಂತ, ಪ್ರಸೀದತಿ ಅಂದ್ರೆ ಪ್ರಸನ್ನನಾಗಿರ್ತಾನೆ ಅಂತ, ಅಸ್ಮಿನ್ ಅಂದ್ರೆ ನಿದ್ರೆಯೊಳಗಂತ. ಇಲ್ಲಿ ಯಾವ ಸುಸುಪ್ತ ಸ್ಥಾನ ಅದಲ್ಲ ಆ ಸ್ಥಾನದಲ್ಲಿ ಜೀವ ಚೆನ್ನಾಗಿ ಪ್ರಸನ್ನಾಗಿರ್ತಾನೆ ಅಂತ ಹೇಳಿ ನಿರ್ವಚನಾತ್ ಹಿಂಗ ಶ್ರುತಿ ಹೇಳ್ಕೊಂಡು ಬಂದದ ಅಂತ. ಆಮೇಲೆ ಹೇಳ್ತಾರೆ, ಬೃಹದರಣ್ಯಕೆ ಚ ಸ್ವಪ್ನ ಜಾಗರಿತ ಸ್ಥಾನಾಭ್ಯಾಂ ಸಹ ಪಾಠಾತ್. ಬೃಹದರಣ್ಯಕೋಪನಿಷತ್ನೊಳಗೆ 4ನೇ ಅಧ್ಯಾಯದೊಳಗ ಅಲ್ಲಿ ಸ್ವಪ್ನ ಮತ್ತು ಜಾಗರಿತ ಸ್ಥಾನಾಭ್ಯಾಂ, ಈ ಕನಸು ಮತ್ತು ಎಚ್ಚರ, ಅವು ಎರಡರ ಜೊತೆಯೊಳಗ ಇದನ್ನ ಹೇಳ್ಯಾರಂತೆ. ಯಾವುದು ಸಂಪ್ರಸಾದ ಅಂದ್ರೆ ಸುಸುಪ್ತ ಸ್ಥಾನದ ಬಗ್ಗೆ ಅಲ್ಲಿಯೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಬೃಹದರಣ್ಯಕೋಪನಿಷತ್ನೊಳಗ ಅಲ್ಲಿ ಹೆಂಗ ಸ್ವಪ್ನ ಜಾಗೃತಾವಸ್ಥೆ ಒಳಗಡೋನ ಈ ಸಂಪ್ರಸಾದ ಅಂತಂದ್ರೇನು, ಗಾಢ ನಿದ್ರೆ ಬಗ್ಗೆನೂ ಕೂಡ ಅಲ್ಲಿ ಹೇಳಿದ್ದಾರೆ ಅಂತ ನಾವು ಹಿಂಗಿಲ್ಲಿ ತಿಳ್ಕೋಬೇಕು ಅಂತ. ತಸ್ಯಾಂ ಚ ಸಂಪ್ರಸಾದಾದವಸ್ಥಾಯಾಂ ಪ್ರಾಣೋ ಜಾಗರ್ತೀತಿ ಪ್ರಾಣೋ ಅತ್ರ ಸಂಪ್ರಸಾದಃ ಅಭಿಪ್ರೇಯತೆ. ತಸ್ಯಾಂ ಅಂತಂದ್ರೆ ಆ ಬೃಹದರಣ್ಯಕೋಪನಿಷತ್ತಿನಲ್ಲಿ ಅಂತ. ಅಲ್ಲಿ ಸಂಪ್ರಸಾದಾದ ಅವಸ್ಥಾಯಾಮ್, ಸಂಪ್ರಸಾದ ಅಂತಂದ್ರೆ ಏನು, ಅಲ್ಲಿ ಗಾಢ ನಿದ್ರೆಯಲ್ಲಿ ಅಂತ, ಆ ನಿದ್ರಾವಸ್ಥೆಯಲ್ಲಿ ಅಂತ. ಪ್ರಾಣ ಜಾಗರ್ತಿ ಇತಿ, ಅಲ್ಲಿ ಪ್ರಾಣ ಎಚ್ಚರವಾಗಿರುತ್ತದೆ. ನಮ್ಮ ಕರ್ಣಗಳೆಲ್ಲವೂ ವಿಶ್ರಾಂತಿ ಪಡೆದಿರ್ತಾವ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇಂದ್ರಿಯಗಳು ಇವೇನದಾವಲ್ಲ ಎಲ್ಲಾ ಕರ್ಣಗಳು ಅಲ್ಲಿ ವಿಶ್ರಾಂತಿ ಅಂದ್ರೆ ತಮ್ಮ ಕೆಲಸ ನಿಲ್ಲಿಸಿರ್ತಾವಂತ. ಕಣ್ಣಿದ್ರು ನೋಡಂಗಿಲ್ಲ, ಕಿವಿ ಇದ್ರು ಕೇಳಂಗಿಲ್ಲ, ಕೈಕಾಲಿದ್ರು ಏನು ಅಲ್ಲಿ ವ್ಯವಹಾರ ಮಾಡಂಗಿಲ್ಲ. ಕೈ ಕಾಲ ಆ ಕಡೆ ಏನಾರು ಇದು ಮಾಡ್ತಾವನ್ರಿ ನಿದ್ದೆ ಹತ್ತಿದಾಗ, ಏನು ಇಲ್ಲ. ಆದ್ರೆ ಪ್ರಾಣ ಮಾತ್ರ ಎಚ್ಚರವಾಗಿರ್ತದೆ. ಪ್ರಾಣ ತನ್ನ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಇರ್ತದೆ. ನಾವು ನಿದ್ರೆಯೊಳಗೆ ಅದೇ ಅಂದ್ರೂ ಕೂಡ ಪ್ರಾಣ ಎಚ್ಚರವಾಗಿರ್ತೈತಿಲ್ರಿ, ಅದು ತನ್ನ ಕ್ರಿಯೆ ಮಾಡ್ತಾ ಇರ್ತದೆ. ಅದಕ್ಕೆ ಪ್ರಾಣೋ ಅತ್ರ ಸಂಪ್ರಸಾದ ಅಭಿಪ್ರೇತ ಅಭಿಪ್ರೇಯತೆ ಅಂತ. ಇಲ್ಲಿ ಪ್ರಾಣ ಅನ್ನುವಂತಹದ್ದೇ ಇಲ್ಲಿ ಸಂಪ್ರಸಾದ ಅಂತ ಹೇಳ್ತಾರೆ. ಅಲ್ಲಿ ಪ್ರಾಣ ಅನ್ನುವಂಥದ್ದು ಎಚ್ಚರವಾಗಿರುವುದರಿಂದ ಆ ಪ್ರಾಣಕ್ಕೆ ಏನಂತ ಕರ್ಕೊಂಡು ಬಂದ್ರು, ಸಂಪ್ರಸಾದ ಅಂತ ಕರ್ಕೊಂಡು ಬಂದ್ರು. ಸಂಪ್ರಸಾದ ಅಂತಿದ್ರೆ ಇಲ್ಲಿ ನಿದ್ರಾವಸ್ಥೆ ಅಂತ. ಇಲ್ಲಿ ಸಂಪ್ರಸಾದ ಅಂತಂದ್ರೆ ಇಲ್ಲಿ ನಿದ್ರಾವಸ್ಥೆಗೆನೆ ಇದಕ್ಕ ಏನು ಸಂಪ್ರಸಾದ ಅಂತ ಕರ್ಕೊಂಡು ಬಂದಾರ ಇಲ್ಲಿ. ಆ ಪ್ರಾಣಕ್ಕೂ ಕೂಡ ಸಂಪ್ರಸಾದ ಅಂತ ಕರೀತಾರಲ್ಲಿ. ಯಾಕಂದ್ರೆ ಅಲ್ಲಿ ಆ ಗಾಢ ನಿದ್ರೆಯೊಳಗ ಆ ಪ್ರಾಣ ಎಚ್ಚರವಾಗಿರುವುದರಿಂದ ಆ ಪ್ರಾಣನನ್ನೇ ಇಲ್ಲಿ
ಸಂಪ್ರಸಾದ ಅಂತ ಹೇಳಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಅವಿಪ್ರೇಯತೆ ಪ್ರಾಣಾದೂರ್ಧ್ವಂ ಭೂಮ್ನಃ ಉಪದಿಶ್ಯಮಾನತ್ವಾದಿತ್ಯರ್ಥಃ. ಇಲ್ಲಿ ಪ್ರಾಣದ ನಂತರದಲ್ಲಿ, ಊರ್ಧ್ವಂ ಅಂದ್ರೆ ಅದ್ರ ಮೇಲೆ ಅಥವಾ ನಂತರದಲ್ಲಿ ಅಂತ, ಭೂಮ್ನಃ ಉಪದಿಶ್ಯಮಾನತ್ವಾತ್, ಆ ಭೂಮನನ್ನ ಕುರಿತು ಪ್ರಾಣ ಆದ ಮೇಲೆ ಭೂಮನ ಒಂದು ಉಪದೇಶ ಅನ್ನುವಂತಹದ್ದಿದೆ ಅಂತ. ಮೊದಲು ಇಲ್ಲಿ ಪ್ರಾಣದ ವಿಚಾರವನ್ನು ಹೇಳ್ಕೊಂಡು ಬಂದ್ರೆ, ಅದಾದ ಬಳಿಕ ನಂತರ ಆ ಭೂಮವನ್ನು ಕುರಿತು ಉಪದೇಶ ಮಾಡಿದ್ದಾರೆ ಅಂತ. ಇತ್ಯರ್ಥಃ ಪ್ರಾಣ ಏವ ಚೇತ್ ಭೂಮಾ ಸ್ಯಾತ್. ಇಲ್ಲಿ ಒಂದು ವೇಳೆ ನಾವು ಪ್ರಾಣವನ್ನೇ ಭೂಮ ಅಂತ ನಾವು ಅರ್ಥೈಸ್ಕೊಂಡಿದ್ದಾದರೆ, ಈಗ ಪ್ರಾಣವನ್ನೇ ಪೂರ್ವ ಪಕ್ಷ ಏನ್ ಹೇಳಿದ, ಇಲ್ಲಿ ಪ್ರಾಣವೇ ಭೂಮ ಆಗಿದೆ ಅಂತ ಅವನ ಅಭಿಪ್ರಾಯ, ಪೂರ್ವ ಪಕ್ಷ ಅಭಿಪ್ರಾಯ. ಆದ್ರೆ ಇಲ್ಲಿ ಪ್ರಾಣವೇ ಭೂಮ ಆಗ್ತದೇನೋ ಅಂತಂದ್ರೆ ಇಲ್ಲ. ನಾವು ಒಂದು ವೇಳೆ ಪ್ರಾಣವೇ ಭೂಮ ಅಂತ ನಾವು ತಿಳ್ಕೊಂಡಿದ್ದಾದರೆ, ಸ ಏವ ತಸ್ಮಾದೂರ್ಧ್ವಂ ಉಪದಿಶ್ಯೇತ. ಇಲ್ಲಿ ಅದಕ್ಕಿಂತಲೂ ಮುಂದೆ ತಸ್ಮಾದೂರ್ಧ್ವಂ ಅಂದ್ರೆ ಆ ಪ್ರಾಣದ ಒಂದು ಉಪದೇಶ ಆದ ಬಳಿಕ ಅದರ ನಂತರದಲ್ಲಿ ಇಲ್ಲಿ ತಸ್ಮಾದೂರ್ಧ್ವಂ ಉಪದಿಶ್ಯೇತ ಅಂದ್ರೆ ಆ ಪ್ರಾಣದ ಬಗ್ಗೆನೇ ಅದು ಹೇಳಬೇಕಾಗಿತ್ತು ಅಂತಂದ್ರೆ, ಅಶ್ಲಿಷ್ಟಮೇವ ಏತತ್ ಸ್ಯಾತ್. ಅಂದ್ರೆ ಇಲ್ಲಿ ಪ್ರಾಣದ ಒಂದು ವಿಚಾರವನ್ನ ಹೇಳಿದ ನಂತರದಲ್ಲಿ ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಂತ ಒಂದು ವೇಳೆ ನಾವು ಇಟ್ಟುಕೊಂಡಿದ್ದಾದರೆ, ಈ ಉಪದೇಶಾತ್ ಅಂತ ಏನು ಇಲ್ಲಿ ನಮಗ ಶ್ರುತಿ ಏನು ಅಂತ ಅದು ಹೇಳ್ಕೊಂಡು ಬಂದದಲ್ರಿ ಇಲ್ಲಿ, ಅಲ್ಲಿ ಭೂಮವನ್ನೇ ಹೇಳಿದ್ದಾರೆ ಅಂತ ನಾವು ಈ ರೀತಿ ಅರ್ಥವನ್ನ ನಾವು ಮಾಡಿಕೊಂಡಿದ್ದಾದರೆ, ಅಲ್ಲಿ ಪ್ರಾಣವೇ ಭೂಮ ಅಂತಾದರೆ ಅವನಾದ ಮೇಲೆ ಮತ್ತೆ ಅವನದೇ ಮತ್ತೆ ಉಪದೇಶ ಮಾಡಕ್ ಆಗ್ತೈತೇನ ಅಲ್ಲಿ? ತಸ್ಮಾದೂರ್ಧ್ವಂ ಉಪದಿಶ್ಯೇತ ಇತಿ ಅಶ್ಲಿಷ್ಟಮೇವ ಏತತ್ ಸ್ಯಾತ್. ಈಗ ಭೂಮದ ವಿಚಾರವನ್ನ ಯಾವುದು ಪ್ರಾಣವೇ ಭೂಮ ಅಂತ ಒಂದ್ ವೇಳೆ ನಾವು ಇಟ್ಕೊಂಡೇವಂತಂದ್ರೆ, ಅದರ ನಂತರದಲ್ಲಿ ಮತ್ತೆ ಪ್ರಾಣವನ್ನೇ ಹೇಳ್ತೇವಂತಲ್ಲಿ ಬರ್ತೈತೇನ ಹಂಗ? ಇಲ್ಲ. ಅದಕ್ಕಂತಾರ ಅವ್ರಿಲ್ಲಿ, ನಹಿ ನಾಮೈವ ನಾಮ್ನೋ ಭೂಯ ಇತಿ ನಾಮ್ನ ಊರ್ಧ್ವಂ ಉಪದಿಷ್ಟಂ ಕಿಂ ತರ್ಹಿ ನಾಮ್ನ ಅನ್ಯ ಅರ್ಥಾಂತರಂ ಉಪದಿಷ್ಟಂ. ಈಗ ಅದಕ್ಕೆ ಉದಾಹರಣೆ ಹೇಳ್ತಾರ ಅವರು. ಈಗ ನಾಮೈವ ನಾಮ್ನಃ ಭೂಯ, ಈಗ ನಾಮ ಅನ್ನುವಂತಹದ್ದು ಅದು ಅಧಿಕವಾಗಿರತಕ್ಕಂತಹದ್ದು. ನಾಮಾದೂರ್ಧ್ವಂ ಉಪದಿಷ್ಟಂ, ಈ ನಾಮಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಅದಕ್ಕಿಂತಲೂ ಮೇಲಿಂದು ಅಲ್ಲಿ ಯಾವುದು ಅಂತ ಕೇಳಿದಾಗ ನಾವು ಅದಕ್ಕೇನ್ ಹೇಳ್ತೀವಿ? ನಾಮಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇಲ್ಲಿ ವಾಕ್ ಅಂತ ಹೇಳ್ತೇವೆ. ಅಲ್ಲಿ ನಾಮಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕ ಮತ್ತೊಂದಿಲ್ಲ ಅಂತ ನಾವು ಏನಿಲ್ಲಲ್ಲ, ಮತ್ತೆ ಮುಂದೆ ಹೇಳಿದಾರಲ್ಲ, ಮುಂದೆ ವಾಕ್ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದಿದಾರಲ್ಲ. ಅದಕ್ಕೆ ನಾಮದ ಉಪದೇಶ ಆದ ಮೇಲೆ ನಂತರ ಯಾವುದು ಅಂತಂದ್ರೆ ಮತ್ತೆ ನಾಮವೇ ಅಂತ ಹೇಳಿದಾರೇನು? ಇಲ್ಲ. ಆ ರೀತಿಯಾಗಿ ಅಂತ ನಾಮಾಂತರಂ ನಾಮ್ನ ಅನ್ಯನ ಅರ್ಥಾಂತರಂ ಉಪದಿಷ್ಟಂ ವಾಗಾಖ್ಯಂ ವಾಗ್ವಾವ ನಾಮ್ನಃ ಭೂಯಃ ಇತಿ ಭೂಯಸಿ ಇತಿ. ಅಂದ್ರೆ ಇಲ್ಲಿ ನಾಮಕ್ಕಿಂತಲೂ ವಾಕ್ ಅನ್ನುವಂತಹದ್ದೇ ಇಲ್ಲಿ ಹೆಚ್ಚಿನದು ಅಂತ, ಅದೇ ಶ್ರೇಷ್ಠ ಅಂತ ಹೇಳಿ ಅಲ್ಲಿ ಯಾವ ರೀತಿಯಾಗಿ ಹೇಳಿದಾರೋ ಹಾಗೆ ಇಲ್ಲಿ ಪ್ರಾಣವೇ ಭೂಮ ಅಂತ ಆದ ಬಳಿಕ ಅದರ ನಂತರದಲ್ಲಿ ಮತ್ತೊಂದು ಭೂಮಾದ ಉಪದೇಶ ಐತಿ. ಒಂದ್ ವೇಳೆ ಮತ್ತೊಂದು ಇಲ್ಲ ಅಂತಂದ್ರ ಅಲ್ಲಿ ಸ್ಟಾಪ್ ಮಾಡ್ಬೇಕಾಗಿತ್ತು, ಅದನ್ನ ಅಲ್ಲೇ ಮುಗಿಸ್ಬಿಡೋಕಾಗಿತ್ತು. ಅದು ಅದಕ್ಕಿಂತ ಮತ್ತೊಂದಿಲ್ಲ ಅಂತ ಶ್ರುತಿ ಹೇಳ್ಬೇಕಾಗಿತ್ತು. ಆದ್ರೆ ಹಾಗಿಲ್ಲ. ಹೆಂಗ ವಾಕ್ ಆದ ಬಳಿಕ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಇದು, ನಾಮ ಆದ ಬಳಿಕ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಅಲ್ಲಿ ವಾಕ್ ಅಂತ ಯಾವ ರೀತಿಯಾಗಿ ಹೇಳಿದಾರೋ ಹಂಗ ಇಲ್ಲಿ ಈ ಪ್ರಾಣದ ನಂತರದಲ್ಲಿ ಆ ಭೂಮದ ವಿಚಾರ ಅನ್ನುವಂತಹದ್ದು ಬರ್ತದೆ. ಇಲ್ಲಿ ಪ್ರಾಣವೇ ಭೂಮ ಆಗಂಗಿಲ್ಲ. ಯಾಕ? ಪ್ರಾಣಕ್ಕಿಂತಲೂ ನಂತರದಲ್ಲಿ ಮತ್ತೆ ಭೂಮಾದ ವಿಚಾರವನ್ನು ಹೇಳಿದಾರ ಅಂದ್ಮೇಲೆ ಅದು ಮತ್ತೊಂದು ವಸ್ತು ಐತಿಲ್ಲ, ಅದು ಭೂಮ ಅನ್ನೋದು ಪ್ರಾಣಕ್ಕಿಂತಲೂ ಬೇರೆ ಐತಿ ಅಂತ ಇಲ್ಲಿ ನಮ್ಗೆ ಅರ್ಥ ಆಕತಿ ಇವಾಗ ಇಲ್ಲಿ.
ಹಾ ತಥಾ ವಾಗಾದಿಭ್ಯೋಪಿ ಪ್ರಾಣಾತ್ ಅರ್ಥಾಂತರಮೇವ ತತ್ರ ಊರ್ಧ್ವಂ ಉಪದಿಷ್ಟಂ. ಹ್ಮ್ ಈ ವಾಗಾದಿಗಳಿಗಿಂತಲೂ ಹ್ಮ್ ಪ್ರಾಣ, ಇಲ್ಲಿ ವಾಗಾದಿಗಳಿಗಿಂತಲೂ ಪ್ರಾಣ ಅನ್ನುವಂತಹದ್ದು ಇಲ್ಲಿ ಶ್ರೇಷ್ಠ ಆಯಿತು, ಅಧಿಕವಾಯಿತು. ಹ್ಮ್ ಆ ಪ್ರಾಣಕ್ಕಿಂತಲೂ ಅರ್ಥಾಂತರಮೇವ ತತ್ರ ಊರ್ಧ್ವಂ ಉಪದಿಷ್ಟಂ, ಹ್ಮ್ ಆ ಪ್ರಾಣಕ್ಕಿಂತಲೂ ಶ್ರೇಷ್ಠ ಮತ್ತೊಂದು ಅಧಿಕವಾಗಿರ್ತಕ್ಕಂಥದ್ದು ಅಲ್ಲಿ ಮತ್ತೊಂದು ವಸ್ತು ಅನ್ನುವಂತಹದ್ದು ಹ್ಮ್ ಅಲ್ಲಿ ಉಪದೇಶ ಮಾಡಲ್ಪಟ್ಟದ ಅಂತ. ಹ್ಮ್ ತದ್ವತ್ ಪ್ರಾಣಾದೂರ್ಧ್ವಂ ಉಪದಿಶ್ಯಮಾನಃ ಭೂಮಾ ಪ್ರಾಣಾದರ್ಥಾಂತರಭೂತೋ ಭವಿತುಮರ್ಹತಿ. ಹ್ಮ್ ಆದ್ದರಿಂದ ಇಲ್ಲಿ ಪ್ರಾಣಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥದ್ದು, ಹ್ಮ್ ಅದಕ್ಕಿಂತಲೂ ಮೇಲಿಂದು ಅಂತ. ಹ್ಮ್ ಊರ್ಧ್ವಂ ಅಂತಂದ್ರೆ ಆ ಪ್ರಾಣಕ್ಕಿಂತಲೂ ಮೇಲೆ ಬೇರೆ ವಸ್ತು ಅಂತ. ಇಲ್ಲಿ ಪ್ರಾಣ ಆದ ಬಳಿಕ ಆ ಪ್ರಾಣಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಮತ್ತೊಂದು ಉಪದೇಶ ಮಾಡಿರ್ತಕ್ಕಂಥದ್ದೇನದ ಅಂತಂದ್ರೆ ಅದು ಭೂಮಾ ಅಂತ. ಆ ಪ್ರಾಣಕ್ಕಿಂತಲೂ ಬೇರೆ ವಸ್ತು ಯಾವುದು ಅಂತಂದ್ರೆ ಅದು ಭೂಮಾ ಅಂತ ಹೇಳಿಸ್ಕೊಳ್ತದ. ಅದೊಂದು ಬೇರೆ ವಸ್ತುನೇ ಆಗಿರ್ಬೇಕಲ್ಲ. ಪ್ರಾಣಾಂತರದಲ್ಲಿ ಮತ್ತೊಂದು ವಸ್ತುವನ್ನು ಉಪದೇಶ ಮಾಡ್ತೀವಿ ಅಂತಂದಾಗ ಆ ಪ್ರಾಣಕ್ಕಿಂತಲೂ ಬೇರೆ ಆಗಿರ್ತಕ್ಕಂಥ ವಸ್ತುವೇ ಅಲ್ಲಿ ಆಗ್ಲಿಕ್ಕೆ ಯೋಗ್ಯ ಆಗೈತಿ ಅಂತ. ಆದ್ದರಿಂದ ಇಲ್ಲಿ ಪ್ರಾಣ ಆದ ಮೇಲೆ ಹೇಳಿರ್ತಕ್ಕಂಥ ಭೂಮಾ ಅದು ಪ್ರಾಣಕ್ಕಿಂತಲೂ ಅದು ಬೇರೆ ವಸ್ತುನೇ ಅದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಯಾಕಂದ್ರೆ ಅವ ಏನಂದಿದ್ದ, ಪ್ರಾಣವೇ ಭೂಮಾ ಆಗ್ಯದ ಅಂತ ಹೇಳಿದ್ದ. ಪ್ರಾಣನ ಭೂಮಾ ಅದ, ಅದೇ ನಾವು ಭೂಮಾ ಅಂತ ತಿಳ್ಕೊಬೇಕೇ ಹೊರತು ಇಲ್ಲಿ ಮತ್ತೊಂದು ಪರಮಾತ್ಮನನ್ನ ಹೇಳ್ಯಾರ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಾರದು ಅಂತ ಅಲ್ಲಿ ಪೂರ್ವ ಪಕ್ಷಿ ಹೇಳಿದ್ದ. ಅದಕ್ಕೆ ಇಲ್ಲಿ ಆಚಾರ್ಯ ಏನ್ ಹೇಳಿದ್ರು, ಇಲ್ಲಪ್ಪ ಭೂಮಾ ಶಬ್ದದಿಂದ ಅಲ್ಲಿ ಪ್ರಾಣಕ್ಕಿಂತಲೂ ಮುಂದೆ ಮತ್ತೊಂದು ವಿಷಯ ಹೇಳಿದಾರ, ಮತ್ತೊಂದು ವಸ್ತುವನ್ನು ಹೇಳಿದಾರ. ಅದು ಯಾವ ವಸ್ತು ಅದನ್ನೇ ಭೂಮಾ, ಅದೇ ಪರಮಾತ್ಮ ಅಂತ. ಪರಮಾತ್ಮನೇ ಇಲ್ಲಿ ಭೂಮಾ ಆಗ್ತಾನಂತ. ಭೂಮಾ ಅಂದ್ರೆ ಏನು, ಯಾವುದರಲ್ಲಿ ನೋಡೋದಿಲ್ಲ, ಕೇಳೋದಿಲ್ಲ, ಹೇಳೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಯಾಕೆ ಅಖಂಡ ಪರಬ್ರಹ್ಮ ವಸ್ತು ಅಲ್ಲ, ಬ್ರಹ್ಮ ವಸ್ತು ಅದು ಒಂದೇ ಅದ. ಎರಡಿದ್ರ ಅಲ್ಲಿ ಇನ್ನೊಂದನ್ನು ನೋಡ್ತಾನೆ, ಇನ್ನೊಂದನ್ನು ಕೇಳ್ತಾನೆ ಅಂತ ಅಲ್ಲಿ ನಾವು ಹೇಳಬಹುದು. ಇವಾಗ ಅಖಂಡ ಒಂದೇ ವಸ್ತು ಇದ್ದಾಗ ಅಲ್ಲಿ ನೋಡೋದು ಯಾವುದು, ಕೇಳೋದು ಯಾವುದು, ಅಲ್ಲಿ ಏನೈತಲ್ರಿ ಪರಬ್ರಹ್ಮ, ಅದು ಅಖಂಡ ಒಂದೇ ಅದು ಇರೋದೇ ಸರ್ವಂ ಕಲ್ವಿದಂ ಬ್ರಹ್ಮ. ಇದೆಲ್ಲವೂ ಪರಬ್ರಹ್ಮ ಸ್ವರೂಪವೇ ಅಂತ ಶ್ರುತಿ ಹೇಳ್ತದೆ. ಇಲ್ಲಿ ಯಥಾರ್ಥ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಬ್ರಹ್ಮ ಒಂದೇ ಸತ್ಯ, ಇರುವುದು ಬ್ರಹ್ಮ ಒಂದೇ, ಬ್ರಹ್ಮವನ್ನು ಬಿಟ್ಟು ಉಳಿದಿದ್ದೇನೂ ಇಲ್ಲ. ಮತ್ತೆ ಇದೆಲ್ಲ ಐತಲ್ಲ ಪ್ರಪಂಚ ಅಂದ್ರೆ ಇದು ಮಾಯಾ ಕಲ್ಪಿತ ಅಂತ. ಇದು ನಮ್ಮ ಅಜ್ಞಾನ ದೃಷ್ಟಿಯೊಳಗೆ ತೋರ್ತದೆ. ಇದು ನಮ್ಮ ಅಜ್ಞಾನ ದೃಷ್ಟಿಯೊಳಗ ಈ ಜಗತ್ತು ಭಿನ್ನ ಭಿನ್ನ ಭಿನ್ನವಾಗಿ ತೋರ್ತದೆ. ಇದು ಅಜ್ಞಾನ ನಷ್ಟ ಆಯ್ತಂದ್ರೆ ಏನೈತಿ, ತಾನೇ ತಾನದಾನಂತ, ತಾನೇ ಬ್ರಹ್ಮ, ತಾನೇ ಪರಮಾತ್ಮದಾನ. ಅದಕ್ಕೆ ಇಲ್ಲಿ ಪ್ರಾಣವೇ ಭೂಮಾ ಆಗಾಕ ಸಾಧ್ಯ ಇಲ್ಲ ಅಂತ ಉತ್ತರ ಇಲ್ಲಿ ಸಿದ್ಧಾಂತಿಗಳ ಅಭಿಪ್ರಾಯ. ಅವನು ಪ್ರಾಣವೇ ಭೂಮಾ ಅಂತ ಹೇಳ್ರಿ, ಯಾಕೆ ಅದಕ್ಕೆ ಸಂಪಟ್ಟ ಏನೇನು ಶ್ರುತಿಗಳನ್ನ ಹೇಳ್ಕೊಂಬಂದ ಅವನು. ಆದ್ರೆ ಅದನ್ನ ಖಂಡನ ಮಾಡಕತ್ತಾರ. ಯಾಕಂದ್ರೆ ಇಲ್ಲಿ ವಾಕಾದಿಗಳಿಗಿಂತಲೂ ಪ್ರಾಣ ಅನ್ನುವಂತಹದ್ದು ಮಿಗಿಲ ಹೆಚ್ಚಿಂದು, ಆ ಪ್ರಾಣಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹದ್ದು ಮತ್ತೊಂದು ವಸ್ತು ಇದೆ ಅಂತ ಹೇಳ್ತಾರ ಅವರು. ಅದು ಯಾವುದು ಅಂದ್ರೆ ಅದೇ ಪರಮಾತ್ಮ ಅಂತ. ಪರಮಾತ್ಮನೇ ಭೂಮಾ ಆಗ್ತೈತೆ ಹೊರತು ಇಲ್ಲಿ ಆ ಪರಮಾತ್ಮನ ಬಿಟ್ಟು ಮತ್ತೊಂದು ಭೂಮಾ ವಸ್ತು ಅನ್ನುವಂತಹದ್ದಿಲ್ಲ. ಅವಾಗ ಇಲ್ಲಿ ಅವ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ನನು ಇಹ ನಾಸ್ತಿ ಪ್ರಶ್ನ್ಯಃ ಅಸ್ತಿ ಭಗವೋ ಪ್ರಾಣಾದ್ಭೂಯಃ ಇತಿ ನಾಪಿ ಪ್ರತಿವಚನಮಸ್ತಿ ಪ್ರಾಣಾದ್ವಾಯ ಭೂಯಃ ಅಸ್ತಿ ಇತಿ. ಇಲ್ಲಿ ಅವನದು ಏನ್ ಪ್ರಶ್ನೆ ಅಂತಂದ್ರೆ, ಭಗವಃ ಹೇ ಭಗವಂತನೇ, ಪ್ರಾಣಾದ್ಭೂಯಃ ಅಸ್ತಿ ಅಂದ್ರೆ ಪ್ರಾಣಕ್ಕಿಂತಲೂ ಹೆಚ್ಚಿನದಾಗಿರ್ತಕ್ಕಂಥದ್ದು ಯಾವುದಾದರೂ ಅದೇನು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡೇ ಇಲ್ಲ. ಪ್ರಶ್ನೆ ಮಾಡಿದ್ರೆ ಮತ್ತೊಂದು ಐತಿ ಅಂತ ಅದಕ್ಕೆ ಉತ್ತರ ಸಿಗ್ತಿತ್ತಲ್ಲಿ. ಅದಕ್ಕಂತಾರ ಅಸ್ತಿ ಭಗವಃ ಪ್ರಾಣಾದ್ಭೂಯಃ. ಭಗವಃ ಅಂದ್ರೆ ಹೇ ಭಗವಂತನೇ, ಪ್ರಾಣಾದ್ಭೂಯಃ ಅಸ್ತಿ, ಪ್ರಾಣಕ್ಕಿಂತಲೂ ಮತ್ತೊಂದು ವಸ್ತು ಅನ್ನುವಂತಹದ್ದು ಅದೇನು ಅಂತ ಹೇಳಿ ಹಿಂಗ ಪ್ರಶ್ನೆ ನಾಸ್ತಿ ಅಂತ ಹೇಳ್ತಾನ ನಾವು. ಅಲ್ಲಿ ಪ್ರಶ್ನೆನೇ ಬಂದಿಲ್ವಲ್ಲ ಅಲ್ಲಿ. ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ ಇಲ್ಲಿ, ಪ್ರಾಣಕ್ಕಿಂತಲೂ ಮತ್ತೊಂದು ವಸ್ತು ಅದೇನು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಬರ್ತಿತ್ತದು.
ಹ್ಮ್ ನಾಪಿ ಪ್ರತಿವಚನಮಸ್ತಿ, ಮತ್ತು ಅದಕ್ಕೆ ಉತ್ತರನೂ ಕೊಟ್ಟಿಲ್ಲ ಅವರು. ಹ್ಮ್ ಏನಂತ? ಪ್ರಾಣಾದ್ವಾವ ಭೂಯೋ ಅಸ್ತಿ. ಹ್ಮ್ ಅಂದ್ರೆ ಪ್ರಾಣಕ್ಕಿಂತಲೂ ಮತ್ತೊಂದು ವಸ್ತು ಅದ ಅಂಥೇಳಿ ಅಲ್ಲಿ ಉತ್ತರನೂ ಕೊಟ್ಟಿಲ್ಲ, ಅಲ್ಲಿ ಪ್ರಶ್ನೆನೂ ಮಾಡಿಲ್ಲ. ಹ್ಮ್ ಅದಕ್ಕೆ ನೀವು ಮತ್ತೆ ಇದನ್ನ ಹೆಂಗೆ ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ಅವನ ಪ್ರಶ್ನೆ ಇವಾಗಿಲ್ಲಿ. ಹ್ಮ್ ಇತಿ ಕಥಂ ಪ್ರಾಣಾಧದಿ ಭೂಮಾ ಉಪದಿಶ್ಯತೆ. ಪ್ರಾಣಕ್ಕಿಂತಲೂ ಬೇರೆಯಾಗಿ ಭೂಮಾವನ್ನ ಹೇಳಿದ್ದಾರೆ ಅಂತ ಹೇಳಿ ನೀವು ಹೆಂಗೆ ಹೇಳ್ತಾ ಇದ್ದೀರಿ? ಹ್ಮ್ ಯಾಕೆ ಪ್ರಾಣಕ್ಕಿಂತಲೂ ಮತ್ತೊಂದು ವಸ್ತು ಅದೇನಂತ ಪ್ರಶ್ನೆನೂ ಮಾಡಿಲ್ಲ, ಹ್ಮ್ ಪ್ರಾಣಕ್ಕಿಂತಲೂ ಮತ್ತೊಂದು ವಸ್ತು ಅಂತ ಅವ್ರು ಉತ್ತರನೂ ಕೊಟ್ಟಿಲ್ಲ. ಹ್ಮ್ ಮತ್ತೆ ಹಿಂಗೆ ಪ್ರಶ್ನೆ ಉತ್ತರನೇ ಇಲ್ಲದೆ ಇರುವಾಗ ಹ್ಮ್ ನೀವು ಪ್ರಾಣಕ್ಕಿಂತಲೂ ಮತ್ತೊಂದು ಭೂಮಾ ಅದ ಅಂತೇಳಿ, ಮತ್ತೊಂದು ವಸ್ತು ಭೂಮಾ ಅದ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಿ ಅಂತ ಹೇಳಿ ಅಲ್ಲಿ ಪೂರ್ವ ಪಕ್ಷಿ ಕೇಳಿದ್ರೆ ಅದಕ್ಕೆ ಹೇಳ್ತಾರ ಅವರು, ಪ್ರಾಣ ವಿಷಯಮೇವ ಚ ಅತಿವಾದಿತ್ವಂ ಉತ್ತರತ್ರ ಅನುಕೃಷ್ಯಮಾಣಂ ಪಶ್ಯಾಮಃ ಏಷತು ವಾ ಅತಿವದತಿ ಯಹ ಸತ್ಯೇನ ಅತಿವದತಿ ಇತಿ. ಇಲ್ಲಿ ಪ್ರಾಣ ವಿಷಯಕವಾಗಿಯೇ ಅತಿವಾದಿತ್ವಂ ಉತ್ತರತ್ರ ಅನುಕೃಷ್ಯಮಾಣಂ ಪಶ್ಯಾಮಃ. ಇಲ್ಲಿ ಪ್ರಾಣ ವಿಷಯಕವಾಗಿ ಅತಿವಾದಿತ್ವ ಅನ್ನುವಂತಹದ್ದನ್ನ, ಇಲ್ಲಿ ಪ್ರಾಣ ವಿಷಯಕವಾಗಿರ್ತಕ್ಕಂಥ ಅದಿತ್ವತ್ವವನ್ನೇ ಇಲ್ಲಿ ಉತ್ತರತ್ರ ಅನುಕೃಷ್ಯಮಾಣ, ಅದನ್ನ ಮುಂದೆ ಅದನ್ನು ತಗೊಂಡು ಹೋಗಿ ಅಲ್ಲಿಂದ ಆ ವಿಷಯವನ್ನ, ಯಾವುದು ಪ್ರಾಣದ ವಿಷಯಕವಾಗಿರ್ತಕ್ಕಂಥ ಒಂದು ಅತಿವಾದಿತ್ವ ಅನ್ನುವಂತಹದ್ದು ಏನದಲ್ಲ, ಅದನ್ನ ಮುಂದೆ ಅದನ್ನ ಏನ್ ಮಾಡಿದಾರೆ ಅಂತಂದ್ರೆ ಅನುಕೃಷ್ಯಮಾಣ ಪಶ್ಯಾಮಃ ಏಷತು ವಾ ಅತಿವದತಿ ಯಹ ಸತ್ಯೇನ ವದತಿ. ಯಾವನು ಅತಿವಾದಿಯಾಗಿದ್ದಾನೋ ಅವನು ಸತ್ಯದಿಂದ ಅತಿವಾದವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಪೂರ್ವ ಪಕ್ಷಿ ಹೇಳಿದ್ದ. ಅಲ್ಲಿ ಏನಂತಂದ್ರೆ, ಯಾವನು ಅತಿವಾದಿಯಾಗಿದ್ದಾನೆಯೋ ಅವನು ಸತ್ಯದಿಂದ ಅತಿವಾದಿಯಾಗಿದ್ದಾನೆ ಅಂತ. ಸತ್ಯೇನ ಅತಿವದತಿ ಯಹ ಸತ್ಯೇನ ಅತಿವದತಿ, ಯಾವನು ಸತ್ಯದಿಂದ ಅತಿವದತಿಯಾಗಿದ್ದಾನೋ ಅವನೇ ಇಲ್ಲಿ ಏನಂತ ಹೇಳಿದ್ದವ, ಇದು ಪ್ರಾಣ ವಿಷಯಕವಾಗಿರ್ತಕ್ಕಂಥದ್ದು ಅಂತ. ಪ್ರಾಣ ವಿಷಯಕವಾಗಿರ್ತಕ್ಕಂಥ ಅತಿವಾದಿತ್ವವನ್ನ ಮುಂದೆ ಅದನ್ನ ಎಳ್ಕೊಂಡು ಹೋಗಿ ಮುಂದಿನ ಒಂದು ಪ್ರಕರಣಗಳಲ್ಲಿ ಏಷತು ವಾ ಅತಿವದತಿ ಯಹ ಸತ್ಯೇನ ಅತಿವದತಿ, ಅವನು ಯಾವ ಅತಿವಾದಿತ್ವ ಅನ್ನುವಂತಹದ್ದನ್ನ ಅವನು ಸತ್ಯದಿಂದ ಅತಿವಾದಿಯಾಗಿದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಶ್ರುತಿಯೊಳಗೆ ಬಂದದಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ. ತಸ್ಮಾತ್ ನಾಸ್ತಿ ಪ್ರಾಣದದ್ಯುಪದೇಶ ಇತಿ. ಆದ್ರಿಂದ ಇಲ್ಲಿ ಪ್ರಾಣಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಮತ್ತೊಂದು ಉಪದೇಶ ಅನ್ನುವಂತಹದ್ದು ಇಲ್ಲ ಅಂತ ಪೂರ್ವ ಪಕ್ಷಿ ಹೇಳಿದ್ದ. ಇದನ್ನ ಪೂರ್ವ ಪಕ್ಷಿ ಏನ್ ಹೇಳಿದ್ದ ನೋಡು, ಇಲ್ಲಿ ಯಾವನು ಅತಿವಾದಿಯಾಗಿದ್ದಾನೆಯೋ ಅವನು ಸತ್ಯದಿಂದ ಅತಿವಾದಿಯಾಗಿದ್ದಾನೆ ಅಂತ ಹೇಳಿ ಛಾಂದೋಗ್ಯ ಉಪನಿಷತ್ತಿನ ಒಂದು ಪ್ರಮಾಣವನ್ನ ಕೊಟ್ಟು ಇಲ್ಲಿ ಅದನ್ನೇ ಉತ್ತರತ್ರ ಅಂದ್ರೆ ಏನು, ಮುಂದೆಯೂ ಕೂಡ ಅದನ್ನ ಹೇಳ್ಕೊಂಡು ಬಂದು ಅಲ್ಲಿ ಆ ಪ್ರಾಣ ವಿಷಯಕವಾಗಿರ್ತಕ್ಕಂಥ ಅತಿವಾದಿತ್ವವನ್ನು ಉಪದೇಶ ಮಾಡ್ಕೊಂಡು ಬಂದಿದ್ರು. ಮತ್ತ ಅಲ್ಲಿಯೂ ಕೂಡ ಪ್ರಾಣಕ್ಕಿಂತಲೂ ಮತ್ತೊಂದು ವಸ್ತು ಅದ ಅಂತ ಹೇಳಿ ಅಲ್ಲಿ ಉಪದೇಶ ಮಾಡೇ ಇಲ್ವಲ್ಲ. ಆ ಪ್ರಾಣದ ವಿಷಯಕವಾಗಿರ್ತಕ್ಕಂಥ ಅತಿವಾದಿತ್ವವೇ ಐತೆ ಹೊರತು ಅಲ್ಲಿ ಮತ್ತೊಂದು ವಸ್ತುವನ್ನ ಉಪದೇಶ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರುವುದಿಲ್ವಲ್ಲ ಅಂತ ಈ ರೀತಿ ಅಂದ್ರೆ ಅತ್ರ ಉಚ್ಯತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನ ತಾವತ್ ಪ್ರಾಣ ವಿಷಯಸ್ಯೈವ ಅತಿವಾದಿತ್ವಸ್ಯ ಏತದನುಕರ್ಷಣಂ ಇತಿ ಶಕ್ಯಂ ವಕ್ತುಂ. ನ ತಾವತ್ ಪ್ರಾಣ ವಿಷಯಸ್ಯೈವ, ಇಲ್ಲಿ ಪ್ರಾಣ ವಿಷಯಕವಾಗಿರತಕ್ಕಂಥ ಅತಿವಾದಿತ್ವವನ್ನೇ ಇಲ್ಲಿ ಅದನ್ನ ಅಲ್ಲಿಂದ ತಗೊಂಡು ಬಂದು ಅನುಕರ್ಷಣ ಅಂತಂದ್ರೆ ಏನು, ಅಲ್ಲಿಂದ ಎಳ್ಕೊಂಡು ಬಂದು ಅಂತ. ಅಲ್ಲಿ ಪೂರ್ವದಲ್ಲಿ ಹೇಳಿದ್ದನ್ನ ಅಲ್ಲಿಂದ ಅದನ್ನ ತಗೊಂಡು ಬಂದು ಅದನ್ನ ಹೇಳಿದ್ದಾರೆ ಅಂತ ಅದನ್ನ ನಾವು ಹೇಳಿಕ್ ಆಗೋದಿಲ್ಲ. ನ ಶಕ್ಯಂ ವಕ್ತುಂ, ಅಲ್ಲಿ ಪ್ರಾಣ ವಿಷಯಕವಾಗಿರ್ತಕ್ಕಂಥ ಅತಿವಾದಿತ್ವವನ್ನೇ ಇಲ್ಲಿ ಮುಂದಿನ ಒಂದು ಭಾಗದಲ್ಲಿ
ಹ್ಮ್ ಅದನ್ನೇ ಇಲ್ಲಿ ತಗೊಂಡು ಬಂದು ಹೇಳಿದ್ದಾರೆ ಅಂತ ನಾವು ಹೇಳಿಕ್ಕಾಗೋದಿಲ್ಲ. ಹ್ಮ್ ಯಾಕೆ ಅಂತಂದ್ರೆ ಹ್ಮ್ ವಿಶೇಷವಾದಾತ್, ಅಲ್ಲಿ ಒಂದು ವಿಶೇಷ ಅನ್ನುವಂತಹದ್ದು ಅದು ಏನಿದೆ ಅಂತಂದ್ರೆ ಯಹ ಸತ್ಯೇನ ಅತಿವದತಿ ಇತಿ. ಯಾಕಂದ್ರೆ ಅಲ್ಲಿ ಬರೇ ಅತಿವಾದಿತ್ವವನ್ನ ಹೇಳಿಲ್ಲ ಅಲ್ಲಿ, ಯಾಕಂದ್ರೆ ಸತ್ಯೇನ ಅಂತ ಹೇಳ್ಯಾರ ಅವರು. ಹ್ಮ್ ಸತ್ಯದಿಂದ ಅವನು ಅತಿವಾದಿಯಾಗಿದ್ದಾನೆ ಅಂತ ಹೇಳಿದಾರ ಅವರು. ಹ್ಮ್ ಅಲ್ಲಿ ಸತ್ಯ ಅನ್ನುವಂತ ಒಂದು ವಿಶೇಷ ಐತೆ ಅಲ್ಲಿ. ಹೌದು. ಆ ಸತ್ಯ ಅನ್ನುವಂತ ವಿಶೇಷ ಇರುವುದರಿಂದ ಹ್ಮ್ ಅಲ್ಲಿ ಆ ಪ್ರಾಣ ವಿಷಯಕವಾಗಿರ್ತಕ್ಕಂಥ ಅತಿವಾದಿತ್ವವೇ ಅಂತ ಹ್ಮ್ ನಾವು ಅದನ್ನ ಇಲ್ಲಿ ತಿಳ್ಕೊಳ್ಬಾರದು ಅಂತ ಸಿದ್ಧಾಂತಿ ಹೇಳಿದ. ಹ್ಮ್ ಅದಕ್ಕೆ ಮತ್ತೆ ಕೇಳ್ತಾನ ಅವನು, ಹ್ಮ್ ನಾನು ವಿಶೇಷವಾದೋ ವ್ಯಯಂ ಪ್ರಾಣ ವಿಷಯೇವ ಭವಿಷ್ಯತಿ. ಹ್ಮ್ ಹಂಗಾದ್ರೆ ಇಲ್ಲಿ ಸತ್ಯೇನ ಅನ್ನುವಂತ ಏನು ವಿಶೇಷ ಐತಲ್ಲ ಹ್ಮ್ ಅದು ಪ್ರಾಣ ವಿಷಯದಂತ ಹೇಳ್ಕೊಂಡ್ಬಿಡೋನು. ಹ್ಮ್ ಆ ಪ್ರಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದನ್ನ ವಿಶೇಷವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಡೋನು ಇವಾಗ. ಹ್ಮ್ ವಿಶೇಷವಾದ ಅಪಿ ಅಯಂ ಪ್ರಾಣ ವಿಷಯೇವ, ಹ್ಮ್ ಅಂದ್ರೆ ಪ್ರಾಣ ವಿಷಯಕವಾಗಿಯೇ ಹ್ಮ್ ಆ ಸತ್ಯೇನ ಅನ್ನುವಂತ ಒಂದು ವಿಶೇಷವಾದ ಅನ್ನುವಂತಹದ್ದು ಬಂದದ ಅಂತ ಹೇಳಿ ಈ ಪ್ರಕಾರ ಹೇಳ್ಬಹುದಲ್ಲ ಅಂತ ಹ್ಮ್ ಯಾರು ಇದು ಪೂರ್ವ ಪಕ್ಷಿ ಅಂತ ಇದ್ದಾನೆ. ಹೌದು. ಕಥಂ ಹೇಗೆ ಅಂತಂದ್ರೆ ಹ್ಮ್ ಯಥಾ ಏಷೋ ಅಗ್ನಿಹೋತ್ರೀಯ ಸತ್ಯಂ ವದತಿ ಇತ್ಯುಕ್ತೇನ ಸತ್ಯವದನೇನ ಅಗ್ನಿಹೋತ್ರಿತ್ವಂ. ಈಗ ಒಂದು ದೃಷ್ಟಾಂತ ಕೊಡ್ತಾನ ನಾವು. ಹ್ಮ್ ಈಗ ಒಬ್ಬ ಏಷ ಅಗ್ನಿಹೋತ್ರಿ, ಹ್ಮ್ ಅಗ್ನಿಹೋತ್ರ ಕರ್ಮವನ್ನ ಮಾಡ್ತಾ ಇದ್ದ. ಹ್ಮ್ ಒಬ್ಬ ಬ್ರಾಹ್ಮಣ ಅದಾನಂತ ತಿಳ್ಕೊಡ್ರಿ ಇವಾಗ. ಹ್ಮ್ ಹ್ಮ್ ಅವನು ಅಗ್ನಿಹೋತ್ರ ಕರ್ಮವನ್ನ ಮಾಡ್ತಾ ಇರ್ಬೇಕಾದ್ರೆ ಹ್ಮ್ ಅಲ್ಲಿ ಏನು ವಿಷಯ ಬರ್ತದ ಅಂತಂದ್ರೆ ಹ್ಮ್ ಯಹ ಸತ್ಯಂ ವದತಿ, ಹ್ಮ್ ಅವನು ಸತ್ಯವನ್ನ ಹೇಳ್ತಾನೆ ಅಂತ. ಹ್ಮ್ ಆ ಅಗ್ನಿಹೋತ್ರ ಕರ್ಮವನ್ನ ಮಾಡ್ತಕ್ಕಂತ ವ್ಯಕ್ತಿ ಹ್ಮ್ ಸತ್ಯವನ್ನೇ ಹೇಳ್ತಾನೆ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ಅಲ್ಲಿ ಹೇಳಿದಾಗ ಹ್ಮ್ ಸತ್ಯವದನೇನ ಅಗ್ನಿಹೋತ್ರಿತ್ವಂ, ಹ್ಮ್ ಕೇವಲ ಸತ್ಯವನ್ನ ಮಾತಾಡುವುದರಿಂದ ಅಲ್ಲಿ ಅಗ್ನಿಹೋತ್ರ ಆಗಂಗಿಲ್ಲ. ಹ್ಮ್ ಅವ ಏನು ಸತ್ಯವನ್ನ ಹೇಳ್ತಾನೆ, ಹೌದು. ಆ ಸತ್ಯವನ್ನು ಹೇಳಿದ ಮಾತ್ರಕ್ಕೆ ಅಗ್ನಿಹೋತ್ರ ಕರ್ಮ ಆಗ್ಬಿಡ್ತೈತನ್ರಿ? ಆಯ್ತು. ಇಲ್ಲ, ಅವನು ಅಗ್ನಿಹೋತ್ರ ಕರ್ಮ ಮಾಡ್ಲೇಬೇಕಲ್ಲ ಅಲ್ಲಿ. ಹ್ಮ್ ಸುಮ್ಮನೆ ಅವನಿಗೆ ವಿಶೇಷಣ ಅಷ್ಟೇ ಅದು. ಹ್ಮ್ ಅವನು ಹೇಗಿದ್ದಾನೆ ಅಂದ್ರೆ ಸತ್ಯವನ್ನ ಹೇಳ್ತಾನೆ ಅಂತೇಳಿ ಹ್ಮ್ ಆ ಸತ್ಯ ಅನ್ನುವಂತ ಒಂದು ವಿಶೇಷಣ ಮಾತ್ರದಿಂದ, ಹ್ಮ್ ಸತ್ಯ ಹೇಳುವುದರ ಮಾತ್ರದಿಂದ ಹೆಂಗ ಅಗ್ನಿಹೋತ್ರ ಕರ್ಮ ಆಗುವುದಿಲ್ಲವೋ ಹ್ಮ್ ಕಿಂ ತರ್ಹಿ ಅಗ್ನಿಹೋತ್ರೇಣೈವ, ಅಂದ್ರೆ ಅಗ್ನಿಹೋತ್ರ ಕರ್ಮವನ್ನ ಮಾಡಿದಾಗ ಮಾತ್ರ ಹ್ಮ್ ಅದು ಕ್ರಿಯೆ ಆದಂಗ ಆಕೈತಿ. ಅಲ್ಲಿ ಅಗ್ನಿಹೋತ್ರಿ ಅನ್ನೋದು ಸರಿ ಆಗ್ತೈತಿ. ಇವಾಗ ಹ್ಮ್ ಅವನು ಸತ್ಯವನ್ನು ಹೇಳುತ್ತಾನೆ, ಹ್ಮ್ ಅವನು ಅಗ್ನಿಹೋತ್ರಿ ಅದಾನ, ಅವನು ಅಗ್ನಿಹೋತ್ರವನ್ನ ಮಾಡಬೇಕಾದ್ರೆ ಅವನು ಸತ್ಯವನ್ನು ಹೇಳ್ತಾನೆ ಅಂತ ಹೇಳಿ ಹ್ಮ್ ಹಿಂಗ್ ಹೇಳಿದಾಗ ಹ್ಮ್ ಬರೇ ಸತ್ಯವನ್ನ ಮಾತಾಡಿದ್ದ ಮಾತ್ರದಿಂದ ಹ್ಮ್ ಅವನ ಅಗ್ನಿಹೋತ್ರ ಕರ್ಮ ಆಗಂಗಿಲ್ಲ ಅಂತ, ಅವನ ಅಗ್ನಿಹೋತ್ರಿ ಅಂತ ಅನಿಸ್ಕೊಳ್ಳಂಗಿಲ್ಲ. ಹ್ಮ್ ಯಾಕಂದ್ರೆ ಆ ಕರ್ಮವನ್ನ ಮಾಡಿದಾಗ ಮಾತ್ರ ಅಂತ. ಹ್ಮ್ ಅಗ್ನಿಹೋತ್ರೇಣೈವ, ಆ ಅಗ್ನಿಹೋತ್ರಿ ಕರ್ಮದಿಂದಲೇ ಹ್ಮ್ ಅವನು ಅಲ್ಲಿ ಫಲವನ್ನು ಪಡಿತಾ ಇದ್ದಾನೆ ಅಂತ. ಹ್ಮ್ ಆ ಸತ್ಯವದನಂ ತು ಅಗ್ನಿಹೋತ್ರಿಣ ವಿಶೇಷ ಉಚ್ಯತೆ. ಹ್ಮ್ ಅಲ್ಲಿ ಸತ್ಯವನ್ನ ಮಾತಾಡುವಿಕೆ ಏನ್ ಐತಲ್ಲ, ಸತ್ಯವನ್ನು ನುಡಿತಾನಂತ ಏನ್ ಐತಲ್ಲ, ಹ್ಮ್ ಆ ಸತ್ಯವಾದ ಮಾತಾಡುವನ್ನುವಂತಹದ್ದು ಹ್ಮ್ ಅದು ಅಗ್ನಿಹೋತ್ರನಿಗೆ ವಿಶೇಷ ಅಂತದು. ಹೌದು. ಅವನಿಗೆ ಈಗ ದಂಡಿ ಪುರುಷ ಅಂತ ಹೇಳ್ತಾರ. ಹ್ಮ್ ದಂಡವನ್ನು ಹಿಡ್ಕೊಂಡಿರ್ತಕ್ಕಂತ ಪುರುಷ, ಹ್ಮ್ ಆ ದಂಡ ವಿಶಿಷ್ಟನಾದ ಪುರುಷ. ಕೈಯಾಗ ದಂಡ ಐತೆ ಅಂದಿದ್ರಿಂದ ಅವನು ಹ್ಮ್ ದಂಡಿ ಪುರುಷ ಅಂತ ಕರೀತಾರ. ಹೌದು. ಹಂಗ ಅವನು ಸತ್ಯವನ್ನ ಮಾತಾಡ್ತಾನಾದ್ದರಿಂದ ಅವನಿಗೆ ಹ್ಮ್ ಸತ್ಯವಾದಿ ಅಂತ ಕರೀತಾರ. ಹ್ಮ್ ಆದ್ರೆ ಅವನು ಮಾಡೋ ಮುಖ್ಯ ಕರ್ತವ್ಯ ಏನು? ಅಗ್ನಿಹೋತ್ರ ಕರ್ಮ. ಹ್ಮ್ ಅದು ವಿಶೇಷ. ಅದು ಯಾವುದು ಸತ್ಯವಾದಿ ಅನ್ನುವಂತ ಸತ್ಯವನ್ನು ಮಾತಾಡ್ತಾ ಅನ್ನೋದು ಆ ಪುರುಷನಿಗೆ ವಿಶೇಷವೇ ಹೊರತು, ಹ್ಮ್ ಆದ್ರೆ ಆ ಸತ್ಯ ಮಾತಾಡುವ ಮಾತ್ರದಿಂದ ಅಗ್ನಿಹೋತ್ರ ಕರ್ಮ ಆಗಂಗಿಲ್ಲ ಅಂತ. ಹ್ಮ್ ಅಲ್ಲಿ ಏನ್ ಅಗ್ನಿಹೋತ್ರ ಕರ್ಮ ಮಾಡಬೇಕಾದ್ರೆ ಅಲ್ಲಿ ಕುಂಡವನ್ನು ಮಾಡಿರ್ತಾರ, ಅದು ಅಲ್ಲಿ ಅನೇಕ ಕಟ್ಟಿಗಳನ್ನು ಹಾಕಿ ಹವಿಷ್ಯಗಳನ್ನು ಹಾಕಿ ಮಂತ್ರಗಳನ್ನ ಹೇಳಿ ಆ ಕರ್ಮಗಳನ್ನ ಮಾಡಿದಾಗ ಅವನು ಅಗ್ನಿಹೋತ್ರಿ ಅಂತ ಹೇಳಿಸ್ಕೊಳ್ತಾನ. ಹ್ಮ್ ಮತ್ತೆ ಬರೇ ಅವನು ಸತ್ಯ ನುಡಿತಾನ ಅಂದ ಮಾತ್ರಕ್ಕೆ ಅದು ಅಗ್ನಿಹೋತ್ರ ಕರ್ಮ ಆಗ್ತೈತೇನೋ ಹ್ಮ್ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ಹ್ಮ್ ಹೆಂಗ ಅಲ್ಲಿ ಅವನು ಸತ್ಯವಾದಿ ಅನ್ನುವಂತಹದ್ದು ಕೇವಲ ಅವನಿಗೆ ವಿಶೇಷ ಮಾತ್ರವಾಗಿದೆಯೋ ಹ್ಮ್ ಹಾಗೆ ಅಂತ ಇಲ್ಲಿ ಹ್ಮ್ ತಥಾ ಏಷತು ವಾ ಅತಿವದತಿ ತಥಾ ಏಷತು ವಾ ಅತಿವದತಿ ಯಃ ಸತ್ಯೇನ ಅತಿವದತಿ ಇತ್ಯುಕ್ತೆ ನ ಸತ್ಯವದನೇನ ಅತಿವಾದಿತ್ವಂ.
ಹ್ಮ್ ಆದ್ದರಿಂದ ಏಷತ್ವ ಅತಿವದತಿ ಹ್ಮ್ ಅಂದ್ರೆ ಇವನು ಅತಿವಾದಿಯಾಗಿದ್ದಾನೆ. ಎದರಿಂದ? ಹ್ಮ್ ಸತ್ಯೇನ ಅತಿವದತಿ, ಸತ್ಯದಿಂದ ಹ್ಮ್ ಇವನು ಅತಿವಾದಿಯಾಗಿದ್ದಾನೆ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ಹೇಳಿರುವುದರಿಂದ ಹ್ಮ್ ನ ಸತ್ಯವದನೇನ ಅತಿವಾದಿತ್ವಂ, ಹ್ಮ್ ಅವನು ಸತ್ಯ ಮಾತಾಡುವುದರಿಂದ ಅವನು ಅತಿವಾದಿ ಎನ್ನುವಂತಹದ್ದು ಇದು ಹೇಳಕ್ಕಾಗಂಗಿಲ್ಲ. ಹ್ಮ್ ಸತ್ಯ ನುಡಿತಾನಂತಂದ ಬಳಿಕ ಹ್ಮ್ ಅವನಲ್ಲಿ ಅತಿವಾದಿತ್ವವನ್ನು ನಾವು ಹೇಳಕ್ ಬರಂಗಿಲ್ಲ. ಹ್ಮ್ ಯಾಕಂದ್ರೆ ಅವನಿಗೆ ಅದೊಂದು ವಿಶೇಷ ಐತೆ ಅಷ್ಟೇ, ಹೌದು. ಅದು ವಿಶೇಷಣ ಹೇಳಿದ್ದಾರೆ ಹೊರತು. ಹ್ಮ್ ಆದ್ದರಿಂದ ಇಲ್ಲಿ ಕೇನ ತರ್ಹಿ ಪ್ರಕೃತೇನ ಪ್ರಾಣ ವಿಜ್ಞಾನೇನೈವ, ಹ್ಮ್ ಆದ್ರಿಂದ ಪ್ರಕೃತವಾಗಿ ಹ್ಮ್ ಪ್ರಾಣದ ಜ್ಞಾನವನ್ನ ಮಾಡಿಕೊಳ್ಳುವುದರಿಂದಲೇ ಅವನು ಅತಿವಾದಿ ಆಗುತ್ತಾನೆ ಹೊರತು ಹ್ಮ್ ಕೇವಲ ಸತ್ಯವನ್ನ ಮಾತಾಡುವುದರಿಂದ ಹ್ಮ್ ಅವನು ಅತಿವಾದಿ ಆಗುವುದಿಲ್ಲ ಅಂತ ಇದು ಪೂರ್ವಪಕ್ಷ. ಹ್ಮ್ ಇದಿಷ್ಟು ಪೂರ್ವಪಕ್ಷ ವಿಚಾರ. ಅವನು ಹೌದು. ಪೂರ್ವಪಕ್ಷ ಈ ಪ್ರಕಾರ ಹೇಳ್ತಾ ಇದ್ದಾನ. ಅವನು ಅದು ಹ್ಮ್ ಹೆಂಗಾರ ಮಾಡಿ ಅವನೇನು ಹ್ಮ್ ಈ ಪ್ರಾಣವೇ ಭೂಮ ಅಂತ, ಹೇಳ್ಬೇಕಾಗಿತ್ತು. ಹ್ಮ್ ಅದೇ ಪ್ರಾಣ ಅನ್ನುವಂತಹದ್ದು ಏನದ ಅದು ಭೂಮ ಆಗೈತಿ ಅಂತ. ಇಲ್ಲಿ ಪರಮಾತ್ಮ ಅಂತ ಹೇಳ್ಬೇಡ್ರಿ ನೀವು, ಹೌದೌದು. ಪರಮಾತ್ಮನೇ ಇಲ್ಲಿ ಭೂಮ ಆಗ್ಯಾನಂತ ಹೇಳ್ಬೇಡ್ರಿ, ಹ್ಮ್ ಪ್ರಾಣವೇ ಭೂಮ ಆಗಿದ್ದಾನೆ. ಹ್ಮ್ ಮತ್ತಲ್ಲಿ ಅತಿವಾದಿತ್ವವನ್ನು ಹೇಳ್ತಾ ಇದ್ದಾರಲ್ಲ, ಪ್ರಾಣವಾದಿಯನ್ನು ಕುರಿತು ಅತಿವಾದಿಯಾಗಿದ್ದಾನೆ ಅಂತ ಹೇಳಿದಾರಲ್ಲ, ಹ್ಮ್ ಅವ ಸತ್ಯದಿಂದ ಅತಿವಾದಿಯಾಗಿದ್ದಾನೆ ಅಂತ ಹೇಳಿ ಹಿಂಗ ಹ್ಮ್ ಆ ಶ್ರುತಿಯಲ್ಲಿ ಎಳ್ಕೊಂಡು ಬಂದು ಅದನ್ನ ಮುಂದೆ ಉತ್ತರತ್ರ ಅಂದ್ರೆ ಮುಂದಿನ ಇದರಲ್ಲಿ ಹೇಳಿದಾರಲ್ಲ, ಹ್ಮ್ ಅದು ಪ್ರಾಣ ವಿಷಯಕವಾಗಿದ್ದೆ ಅಂತ ಹೇಳಿ ಹ್ಮ್ ಇಲ್ಲಿ ಅವನು ಪೂರ್ವಪಕ್ಷ ಹೇಳಿದ. ಹ್ಮ್ ಆದರೆ ಇದು ಸರಿಯಲ್ಲ ಅಂತ ಇನ್ನು ಆಚಾರ್ಯರು ಅದನ್ನು ಖಂಡಿಸ್ತಾ ಇದ್ದಾರೆ ಈಗ. ಹ್ಮ್ ಕೇನ ತರ್ಹಿ ಪ್ರಕೃತೇನ ಪ್ರಾಣ ವಿಜ್ಞಾನೇನ ಇವ ಸತ್ಯವದನಂತೂ ಪ್ರಾಣವಿದ ವಿಶೇಷೋ ವಿವಕ್ಷತೆ. ಇಲ್ಲಿ ಸತ್ಯವನ್ನ ಮಾತಾಡುವಂತಹದ್ದೇನದ ಅಂತಂದ್ರೆ ಹ್ಮ್ ಪ್ರಾಣವಿದ, ಯಾವನು ಪ್ರಾಣವನ್ನ ಬಲ್ಲವನು, ಹ್ಮ್ ಪ್ರಾಣದ ಜ್ಞಾನವನ್ನ ಯಾವನು ಮಾಡಿಕೊಂಡಿದಾನೋ ಹ್ಮ್ ಅವನಿಗೆ ಆ ಸತ್ಯ ಮಾತಾಡುವಂತಹದ್ದು ಒಂದು ವಿಶೇಷ ಆಗೈತಿ ಅಂತ. ಹ್ಮ್ ಅದುವೇ ಇಲ್ಲಿ ವಿವಕ್ಷೆ ಅಂತ ಹೇಳ್ತಾ ಇದ್ದಾನೆ. ಹ್ಮ್ ಇಲ್ಲಿ ವಿವಕ್ಷಿತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಹ್ಮ್ ಆ ಪ್ರಾಣವನ್ನ ಬಲ್ಲಂತ ಹ್ಮ್ ಪುರುಷನಿಗೇನೆ ಹ್ಮ್ ಆ ಸತ್ಯವದನ ಅನ್ನುವಂತಹದ್ದು ವಿಶೇಷ ಆಗೈತಿ ಅಂತ. ಹ್ಮ್ ಹಾ, ಇಲ್ಲಿ ಬಂದ್ರೆ ಅದು ನೇತಿ ಭ್ರೂಮ ಇತಿ ನ ಇತಿ ಬ್ರೂಮಃ, ಇಲ್ಲಿಗೆ ಸಿದ್ಧಾಂತ ಸ್ವರೂಪ. ಹ್ಮ್ ಇಲ್ಲಿವರೆಗೆ ಪೂರ್ವಪಕ್ಷವನ್ನ ಹೇಳ್ಕೊಂಡು ಬಂದವನು. ಹ್ಮ್ ಇಲ್ಲಿ ಅದು ಪ್ರಾಣ ವಿಷಯಕವಾಗಿರ್ತದೆ, ಅತಿವಾದಿತ್ವ ಅನ್ನುವಂಥದ್ದು ಪ್ರಾಣ ವಿಷಯಕವಾಗಿದೆ. ಹ್ಮ್ ಅಲ್ಲಿ ಸತ್ಯದಿಂದಲೇ ಅತಿವಾದಿಯಾಗಿದ್ದಾನೆ ಅನ್ನುವಂಥದ್ದು ಹ್ಮ್ ಅದು ಆ ಪ್ರಾಣವನ್ನ ಬಲ್ಲವನಿಗೇನೆ ಅದು ವಿಶೇಷ ಆಗೈತೆ ಹೊರತು ಅಲ್ಲಿ ಅಂತ ಹಿಂಗ್ ಹೇಳ್ಕೊಂಬಂದಲ್ದ ಅವನು. ಇದು ಸರಿಯಲ್ಲ ಅಂತಾರ. ಹ್ಮ್ ಶ್ರುತ್ಯರ್ಥ ಪರಿತ್ಯಾಗ ಪ್ರಸಂಗಾತ್, ಹ್ಮ್ ಇಲ್ಲಿ ನೀ ಹೇಳ್ದಂಗ ಒಪ್ಕೊಂಡಿದ್ದಾದ್ರ ಹ್ಮ್ ಆ ಶ್ರುತಿಯ ಅರ್ಥವನ್ನೇ ನಾವು ತ್ಯಾಗ ಮಾಡ್ದಂಗ ಆಗ್ಬಿಡ್ತೈತೆ. ಅಲ್ಲಿ ಹ್ಮ್ ಶ್ರುತಿ ಅಭಿಪ್ರಾಯ ಏನದ ಅನ್ನೋದನ್ನ ನಾವು ತಿಳ್ಕೊಳ್ಳಾರ್ದ ಅದ್ರ ಅಭಿಪ್ರಾಯವನ್ನು ಬಿಟ್ಟು ಬೇರೆ ನಾವು ಅರ್ಥ ಕಲ್ಪಿಸ್ಕೊಂಡಂಗ ಆಗ್ತೈತಿ. ಹ್ಮ್ ಅದು ಹೇಗಾದ್ರೆ ವಿಸ್ತಾರ ಮಾಡ್ತಾರ ನೋಡ್ರಿ ಅದನ್ನ. ಹ್ಮ್ ಶ್ರುತ್ಯಾ ಹಿ ಅತ್ರ ಸತ್ಯವದನೇನ ಅತಿವಾದಿತ್ವಂ ಪ್ರತೀಯತೆ. ಹ್ಮ್ ಇಲ್ಲಿ ಶ್ರುತಿ ಏನ್ ಹೇಳಿ ಹೊರಟದ ಅಂತಂದ್ರೆ ಹ್ಮ್ ಯಾವನು ಸತ್ಯವನ್ನು ನುಡಿತಾ ಇದ್ದಾನೆಯೋ ಅವನೇ ಅತಿವಾದಿಯಾಗಿದ್ದಾನೆ ಅಂತ. ಹ್ಮ್ ಸತ್ಯವನ್ನು ನಾವು ನುಡಿಯುವುದರಿಂದ ಹ್ಮ್ ಅವನೇ ಅತಿವಾದಿ ಆಗ್ತಾನೆ. ಅತಿವಾದಿತ್ವ ಅನ್ನುವಂಥದ್ದು ಸತ್ಯವಚನದಿಂದಲೇ ಐತಿ ಅಂತ. ಹ್ಮ್ ಅತಿವಾದಿತ್ವಂ ಪ್ರತೀಯತೆ ಯಹ ಸತ್ಯೇನ ಅತಿವದತಿ ಸೋ ಅತಿವದತಿ. ಯಾವನು ಸತ್ಯದಿಂದ ನುಡಿಯುತ್ತಾನೆಯೋ ಅವನೇ ಹ್ಮ್ ಅತಿವದತಿ, ಹ್ಮ್ ಅವನು ಅತಿವಾದಿ ಆಗ್ತಾ ಇದ್ದಾನೆ. ಹ್ಮ್ ನ ಅತ್ರ ಪ್ರಾಣ ವಿಜ್ಞಾನಸ್ಯ ಸಂಕೀರ್ತನಮಸ್ತಿ. ಹ್ಮ್ ಈ ಒಂದು ಪ್ರಕರಣದೊಳಗ ಹ್ಮ್ ಪ್ರಾಣವನ್ನ ತಿಳ್ಕೊಳ್ಬೇಕನ್ನುವಂತ ಒಂದು ಮಾತೇ ಇಲ್ಲ ಇದ್ರೊಳಗ. ಹ್ಮ್ ಪ್ರಾಣವನ್ನ ತಿಳ್ಕೊಂಡ್ರೆ ನಾವು ಮುಕ್ತರಾಗ್ಬಿಡ್ತೇವನ್ರಿ ಇವಾಗ. ಇಲ್ಲ. ಹ್ಮ್ ಯಾಕೆ ಪ್ರಾಣ ಜಡ ಅದದು. ಹ್ಮ್ ಪ್ರಾಣಕ್ಕೆ ಹಂಗಾರೆ ಎಲ್ಲರೂ ಪ್ರಾಣದ ಧ್ಯಾನ ಮಾಡಿ ಪ್ರಾಣನ ಮುಕ್ತರಾಗಿ ಹೋಗ್ಬಿಡ್ತಿದ್ದದು. ಹ್ಮ್ ಪ್ರಾಣದ ಚೇತನ ಅಲ್ಲಲ್ರಿ ಅದು. ಹೌದು. ಯಾಕಂದ್ರೆ ಪ್ರಾಣವು ಆತ್ಮನಿಂದಲೇ ಪ್ರಾಣ ಹುಟ್ಟೈತಿ. ಹ್ಮ್ ಆತ್ಮನಿಂದಲೇ ಪ್ರಾಣ ಹುಟ್ಟೈತಿ ಅಂದ ಮೇಲೆ ಪ್ರಾಣಕ್ಕಿಂತಲೂ ಒಬ್ಬ ಕಾರಣ ಪುರುಷ ಅದಾನಲ್ರಿ ಇವಾಗ. ಹೌದು. ಪ್ರಾಣ ಇದು ಜಡವಾಗಿರ್ತಕ್ಕಂಥದ್ದು. ಹ್ಮ್ ಆದ್ದರಿಂದ ಇಲ್ಲಿ ಪ್ರಾಣದ ಒಂದು ಜಿಜ್ಞಾಸೆ ಮಾಡ್ಬೇಕನ್ನುವಂತಹದ್ದಿಲ್ಲ. ಹ್ಮ್ ಇಲ್ಲಿ ಪ್ರಾಣ ವಿಜ್ಞಾನಸ್ಯ ಅಂದ್ರೆ ವಿಜ್ಞಾನ ಅಂದ್ರೆ ಏನು, ವಿಶೇಷವಾಗಿ ಜ್ಞಾನ ಮಾಡ್ಕೊಳ್ಳೋದು.
ಹ್ಮ್ ಪ್ರಾಣದ ಒಂದು ಜ್ಞಾನ ಮಾಡಿಕೊಳ್ಳುವಂತ ಒಂದು ಸಂಕೀರ್ತನಂ ಅಂತಂದ್ರೆ ಏನು, ಹ್ಮ್ ಅದರ ಒಂದು ವಿಚಾರ ಅಂತ. ಹ್ಮ್ ಆ ಪ್ರಾಣವನ್ನೇ ತಿಳ್ಕೊಳ್ಬೇಕನ್ನುವಂತಹದ್ದಿಲ್ಲಿ ಹ್ಮ್ ಇಲ್ಲಿ ಹೇಳಿಲ್ಲ ಅಂತ. ಹ್ಮ್ ಪ್ರಕರಣಾತ್ ತು ಪ್ರಾಣ ವಿಜ್ಞಾನಂ ಸಂಬಂಧೇತ, ಹ್ಮ್ ಏನೋ ಒಂದು ಪ್ರಕರಣ ಅನ್ನುವಂತಹದ್ದು ಬಂದದ ಅಂದ ಬಳಿಕ ಇಲ್ಲಿ ಹ್ಮ್ ಪ್ರಾಣದ ಜ್ಞಾನವನ್ನ ಮಾಡಿಕೊಳ್ಳೋದು ಒಂದು ಏನೋ ಒಂದು ಸಂಬಂಧ ಮಾಡ್ಕೋಬಹುದು. ಹ್ಮ್ ಆದ್ರೆ ಇಲ್ಲಿ ಮುಖ್ಯವಾಗಿ ಪ್ರಾಣದೇ ವಿಜ್ಞಾನವೇ ಅಲ್ಲ. ಹ್ಮ್ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದೇನಿಲ್ಲಿ ಆತ್ಮ ಹ್ಮ್ ಪರಮಾತ್ಮನನ್ನು ತಿಳ್ಕೊಬೇಕಾಗೈತಿ ನಾವು. ಹ್ಮ್ ಪರಮಾತ್ಮನ ತಿಳಿದಿದ್ರಿಂದ ನಮಗೆ ಇಲ್ಲಿ ಬಂದದ ಇವಾಗ ನಾವು ಸಂಸಾರ ಬಂಧನ ಸಿಲ್ಕೊಂಡಿದ್ದೀವಿ. ಹ್ಮ್ ಮತ್ತೆ ಇದರಿಂದ ಮುಕ್ತರಾಗಬೇಕು ಅಂದ್ರೆ ಪರಮಾತ್ಮನ ಜ್ಞಾನ ಮಾಡ್ಕೋಬೇಕು ನಾವು. ಹ್ಮ್ ಪರಮಾತ್ಮನ ತಿಳ್ಕೊಳ್ಳದೆ ಇರುವುದರಿಂದ ನಮಗೆ ಈ ಬಂಧನ ಆಗೈತಿ, ನಮಗೆ ಹುಟ್ಟು ಸಾವು ಬಂದಾವು. ಹ್ಮ್ ಪರಮಾತ್ಮನ ಜ್ಞಾನ ಮಾಡ್ಕೊಂಡಾಗಲೇ ನಾವು ಶೋಕ ಸಾಗರವನ್ನು ದಾಟ್ತೀವಿ ಅಂತ. ಹ್ಮ್ ಅದಕ್ಕೆ ಇಲ್ಲಿ ಆ ಪ್ರಾಣ ವಿಜ್ಞಾನ ಅನ್ನುವಂತಹದ್ದು ಪ್ರಕರಣವನ್ನ, ಯಾಕಂದ್ರೆ ಪ್ರಾಣದ ವಿಚಾರ ಅನ್ನುವಂತಹದ್ದು ಬಂದಿದ್ದರಿಂದ ಹ್ಮ್ ಆ ಪ್ರಾಣದ ಜ್ಞಾನ ಅನ್ನುವಂತಹದ್ದನ್ನ ಹ್ಮ್ ಆ ಪ್ರಕರಣ ಇಟ್ಟುಕೊಂಡು ಏನೋ ಒಂದು ಸ್ವಲ್ಪ ಸಂಬಂಧ ಮಾಡ್ಕೋಬಹುದು. ಹ್ಮ್ ತತ್ರ ಪ್ರಕರಣಾನುರೋಧೇನ ಶ್ರುತಿ ಪರಿತ್ಯಕ್ತ ಸ್ಯಾತ್. ಇಂಥ ಪ್ರಕರಣದಲ್ಲಿ ಇರತಕ್ಕಂತ ಯಾವ ಒಂದು ಪರಮಾತ್ಮನ ವಿಚಾರಕವಾಗಿ ಇಲ್ಲಿ ಬಂದದ, ಹ್ಮ್ ನಾವು ಅದನ್ನು ಬಿಟ್ಟು ಇಲ್ಲಿ ಪ್ರಾಣದ ವಿಜ್ಞಾನವನ್ನೇ ನಾವು ಸಂಬಂಧ ಮಾಡ್ಕೊಂಡಿದ್ದಾದ್ರೆ ಹ್ಮ್ ಇಲ್ಲಿ ನಾವು ಶ್ರುತಿಯನ್ನ ಬಿಟ್ಟಂಗ ಆಗ್ಬಿಡ್ತೈತಿ. ಹೌದು. ಶ್ರುತಿ ವಾಕ್ಯವನ್ನ ನಾವು ತ್ಯಾಗ ಮಾಡ್ದಂಗ ಆಗ್ಬಿಡ್ತೈತಿ ಅಲ್ಲಿ. ಹ್ಮ್ ಇಲ್ಲಿ ಶ್ರುತಿ ಪರಿತ್ಯಕ್ತ ಶಾತ್ ಅಂತ ಹ್ಮ್ ಆ ಪ್ರಕರಣದ ಒಂದು ಸಂಬಂಧವನ್ನು ನಾವು ಇಟ್ಕೊಂಡು ಈ ರೀತಿಯಾಗಿ ಇಲ್ಲಿ ಪ್ರಾಣದ ಪ್ರಕರಣವೇ ಬಂದೈತಿ, ಪ್ರಾಣದ ಜ್ಞಾನವನ್ನೇ ಮಾಡ್ಕೊಳ್ಬೇಕು ಅಂತ ನಾವು ಹಿಂಗೇನಾದ್ರೂ ನಾವು ಅದನ್ನ ತಿಳ್ಕೊಳಿಕ್ ಹೋಗ್ಬಿಟ್ರೆ ಹ್ಮ್ ಅಲ್ಲಿ ಶ್ರುತಿ ಅನ್ನುವಂತಹದ್ದನ್ನ ನಾವು ಪರಿತ್ಯಾಗ ಮಾಡಿದಂತೆ ಆಗ್ತದ. ಹ್ಮ್ ಪ್ರಕೃತ ವ್ಯಾವೃತಸ್ತಸ್ಯ ತು ಶಬ್ದ ನ ಸಂಗತೆ ನ ಸಂಗಚ್ಯತೆ. ಇಲ್ಲಿ ಪ್ರಕೃತವಾಗಿರ್ತಕ್ಕಂಥದ್ದನ್ನ ಹ್ಮ್ ನಾವು ಬಿಟ್ಟು ಹ್ಮ್ ಅಲ್ಲಿ ತು ಅನ್ನುವಂತ ಶಬ್ದ ಏನ್ ಹೇಳ್ತದ, ಹ್ಮ್ ಇದು ಸಂಬಂಧ ಆಗುದಿಲ್ಲ ಅಂತ. ಏಷತುವ ಅತಿವದತಿ ಇತಿ, ಏನೋ ಅವನು ಅತಿವಾದಿಯಾಗಿದ್ದಾನೆ, ಅವನು ಅತಿವದತಿ ಅಂತ ಹಿಂಗ್ ಚಾಂದೋಗ್ಯದಲ್ಲಿ ಹೇಳ್ಯಾರಲ್ರಿ. ಹೌದು. ಅಲ್ಲಿ ಅವನು ಅತಿವದತಿ ಅಂದ್ರೆ ಏನು, ಹ್ಮ್ ಅತಿವಾದಿಯಾಗಿದ್ದಾನೆ ಹ್ಮ್ ಅಂತ ಈ ಪ್ರಕಾರವಾಗಿ ಅಲ್ಲಿ ನಮಗ ಹ್ಮ್ ಪ್ರಕೃತ ಅಲ್ಲಿ ಪರಮಾತ್ಮನನ್ನೇ ಹೇಳ್ತದ ಅಂತ. ಹೌದು. ಸತ್ಯಂ ತ್ವೇವ ವಿಜಿಜ್ಞಾಸಿತವ್ಯಂ. ಹ್ಮ್ ಅಲ್ಲಿ ಶ್ರುತಿ ಏನ್ ಹೇಳ್ತು, ಮುಂದೆ ಏನ್ ಹೇಳ್ತದ ಅಂತಂದ್ರೆ ಹ್ಮ್ ಸತ್ಯವನ್ನೇ ಜಿಜ್ಞಾಸ ಮಾಡಬೇಕು ಅಂತ. ಹ್ಮ್ ಯಾವುದು ಸತ್ಯ ಅದ ಹ್ಮ್ ಅದನ್ನೇ ಜಿಜ್ಞಾಸ ಮಾಡಬೇಕು ಅಂತ. ಹ್ಮ್ ಸತ್ಯ ಆದದ್ದು ಯಾವುದು, ಹ್ಮ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಹ್ಮ್ ಸತ್ಯ ಅಂತಂದ್ರೆ ಹ್ಮ್ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ ಅಂತ ಹ್ಮ್ ಅಲ್ಲಿ ತೈತ್ತಿರ ಉಪನಿಷತ್ನೊಳಗ ಹ್ಮ್ ಭಾಷ್ಯದಲ್ಲಿ ಆಚಾರ್ಯ ಬರ್ಕೊಂಡು ಬಂದಾರ. ಹ್ಮ್ ಯಾವುದು ಯಾವ ರೂಪದಿಂದ ಅದು ನಿರ್ಣಯಿಸಲ್ಪಟ್ಟದ, ಹ್ಮ್ ಅದನ್ನ ಆ ಸ್ವರೂಪವನ್ನು ಬೋಧ ಮಾಡಿದಾರ, ಹ್ಮ್ ಅದು ತನ್ನ ಸ್ವರೂಪವನ್ನ ಬದಲಾಯಿಸಲಿಲ್ಲ ಅಂತಂದ್ರೆ ಅದಕ್ಕೆ ಸತ್ಯ ಅಂತ ಕರೀತಾರೆ. ಹ್ಮ್ ಹ್ಮ್ ತ್ರಿಕಾಲ ಅಭಾದಿತ್ವಂ ಸದ್ರೂಪತ್ವಂ ಅಂತ ಹೇಳ್ತಾರಲ್ರಿ. ಹೌದು. ಮೂರು ಕಾಲದಲ್ಲಿ ಯಾವ ಸ್ವರೂಪಕ್ಕ ಬಾಧೆ ಅನ್ನುವಂತಹದ್ದಿಲ್ಲ, ಹ್ಮ್ ನಾಶ ಅನ್ನುವಂತಹದ್ದಿಲ್ಲ, ಅದಕ್ಕೆ ಸತ್ಯ ಅಂತ ಕರೀತಾರೆ. ಹ್ಮ್ ಅಂದ್ರೆ ಭೂತ ಕಾಲದಲ್ಲಿ ಇರಬೇಕು, ಹ್ಮ್ ವರ್ತಮಾನ ಕಾಲದಲ್ಲಿ ಇರಬೇಕು, ಭವಿಷ್ಯತ್ ಕಾಲದಲ್ಲಿ ಇರಬೇಕು. ಹ್ಮ್ ಅದು ಏಕರೂಪ, ಒಂದೇ ರೂಪ ಇರಬೇಕು, ಅದರಲ್ಲಿ ವಿಕಾರ ಆಗಿರಬಾರದು, ಹ್ಮ್ ಅದರಲ್ಲಿ ಪರಿವರ್ತನೆ ಆಗಿರಬಾರದು. ಹ್ಮ್ ಅದು ಸತ್ಯ ಅಂತ. ಹ್ಮ್ ಮತ್ತೆ ಆ ಸತ್ಯವನ್ನೇ ಜಿಜ್ಞಾಸೆ ಮಾಡಬೇಕು ಅಂತ ಅಲ್ಲಿ ಶ್ರುತಿ ಹೇಳ್ತದಲ್ಲಿ. ಹೌದು. ಹಂಗ ಸತ್ಯವಾದದ್ದು ಯಾವುದು, ಬ್ರಹ್ಮ. ಹ್ಮ್ ಬ್ರಹ್ಮವನ್ನ ಬಿಟ್ರೆ ಇದು ಯಾವುದು ತ್ರಿಕಾಲಾಬಾಧಿತವಾಗಿರ್ತಕ್ಕಂಥ ವಸ್ತು ಮತ್ತೊಂದಿಲ್ಲ. ಹ್ಮ್ ಬ್ರಹ್ಮವೇ ತ್ರಿಕಾಲಾಬಾಧಿತವಾಗಿರ್ತಕ್ಕಂಥದ್ದು. ಈ ಪ್ರಪಂಚ ಇದು ವಿಕಾರದಿಂದ ಕೂಡ್ಕೊಂಡದ. ಇದು ಹೌದು. ಹೌದು. ಇವತ್ತಿನ ಪ್ರಪಂಚ ನಾಳೆ ಇರ್ತದನ್ರಿ. ಇದು ಹೌದು. ಹೌದು. ಈ ಪ್ರಕೃತಿ ಇದು ಪರಿವರ್ತನೆ ಆಗ್ತಾ ಇರ್ತದೆ, ವಿಕಾರವನ್ನು ಹೊಂದುತ್ತಾ ಇರ್ತದೆ. ಇದು ಹ್ಮ್ ಯಾಕೆ ಇದು ಸೃಷ್ಟಿ ಆಗ್ಯದಂದ್ಮೇಲೆ ಇದಕ್ಕೆ ಒಂದ್ ದಿವ್ಸ ಪ್ರಳಯ ಅದ. ಹ್ಮ್ ಈ ಜಗತ್ತು ಉತ್ಪತ್ತಿ ಆಗೈತಿ ಅಂದ್ರ ಹ್ಮ್ ಇದು ಒಂದು ದಿವಸ ನಾಶ ಅದ ಅಂತ. ಹ್ಮ್ ಅದಕ್ಕೆ ನಿನ್ನೊಳಿವುದು ಸತ್ಯ ಪದವದನು ಅನುಭವದಿ ನೋಡು ನೀನಹೇ ಮುಕ್ತ ಅಂತ ಹೇಳಿ ನಿಜಗುಣೇಶ್ವರರು ಹೇಳ್ಕೊಂಡ್ ಬಂದಾರಲ್ರಿ. ಹೌದು. ಅಂದ್ರೆ ನೀ ಸದ್ರೂಪನ ಅದಿ ಅಂತ, ಹ್ಮ್ ನೀನು ಮೂರು ಕಾಲದಲ್ಲಿ ಇರತಕ್ಕಂಥವನು ಅಂತ. ಹ್ಮ್ ಆತ್ಮ ಈ ದೇಹ ಬರೋಕ್ಕಿಂತ ಮೊದಲು ಅದಾನ, ಈಗೂ ಅದಾನ, ಮುಂದೆ ಇರ್ತಾನಂತ. ಹ್ಮ್ ದೇಹಗಳು ಬದಲಾಗ್ತಾವ, ನಮ್ಮ ಬಟ್ಟೆಗಳು ಬದಲಾದಂಗ ಹ್ಮ್ ದೇಹಗಳು ಬದಲಾಗ್ತಿರ್ತಾವ. ಒಳಗ ಆತ್ಮ ಮಾತ್ರ ಹ್ಮ್ ಅವನೊಬ್ಬನೇ ಅದಾನ. ಅಲ್ಲಿ ಆತ್ಮವೇ ಬ್ರಹ್ಮ ಅಂತ. ಅಯಮಾತ್ಮ ಬ್ರಹ್ಮ,
ಹ್ಮ್. ಈ ಆತ್ಮನೇ ಬ್ರಹ್ಮ ಅಂತ ಕರೆಸಿಕೊಳ್ತಾ ಇದ್ದಾನ. ಹೌದು. ಆದ್ದರಿಂದ ಇಲ್ಲಿ ಸತ್ಯಂ ತ್ವೇವ ವಿಜಿಜ್ಞಾಸಿತವ್ಯ, ಹ್ಮ್. ಇಲ್ಲಿ ಸತ್ಯವನ್ನೇ ಕುರಿತು ನಾವು ಜಿಜ್ಞಾಸವನ್ನ ಮಾಡಬೇಕು ಅಂತೇಳಿ ಹ್ಮ್. ಹಿಂಗ ಚಾಂದೋಗ್ಯ ಉಪನಿಷತ್ನಲ್ಲಿ ಹ್ಮ್. ಇತಿ ಚ ಪ್ರಯತ್ನಾಂತರಕರಣಂ ಅರ್ಥಾಂತರ ವಿವಕ್ಷಾಂ ಸೂಚಯತಿ. ಹ್ಮ್. ಅಲ್ಲಿ ಮತ್ತೊಂದು ವಿಷಯವನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಪೂರ್ವಕವಾಗಿ ಹ್ಮ್. ಒಂದು ವಸ್ತುವನ್ನು ತಿಳ್ಕೊಳ್ಬೇಕು ಅಂತ ಅಲ್ಲಿ ಶ್ರುತಿ ಹೇಳ್ತೈತೆ ಅಲ್ಲಿ. ಹೌದು. ಯಾಕಂದ್ರೆ ಯಾವ್ದು ಸತ್ಯ ಅದೋ ಅದನ್ನ ಅದನ್ನೇ ಜಿಜ್ಞಾಸ ಮಾಡಬೇಕು ಅಂತಂದಾಗ ಹ್ಮ್. ಅಲ್ಲಿ ಪ್ರಯತ್ನಾಂತರ ಪ್ರಕರಣಂ, ಹ್ಮ್. ಪ್ರಯತ್ನಾಂತರ ಕರಣಂ. ಹ್ಮ್. ಪ್ರಯತ್ನ ಅಂದ್ರೆ ಏನು? ಅದನ್ನ ಯಾಕಂದ್ರೆ ಅದು ಅದರ ಜಿಜ್ಞಾಸ ಆಗ್ಬೇಕಾದ್ರೆ ಪ್ರಯತ್ನ ಪೂರ್ವಕವಾಗಿ ಆಗ್ತೈತೆ ಅಂತ. ಹ್ಮ್. ಅರ್ಥಾಂತರ ವಿವಕ್ಷಾಂ ಸೂಚಯತಿ. ಅರ್ಥಾಂತರ ಅಂದ್ರೆ ಬೇರೊಂದು ವಸ್ತುವಿನ ಹ್ಮ್. ತಿಳುವಳಿಕೆಯನ್ನ ಅಲ್ಲಿ ಒಂದು ವಿವಕ್ಷೆಯನ್ನು ಇಟ್ಟುಕೊಂಡು ಅಲ್ಲಿ ಶ್ರುತಿ ಎನ್ನುವಂತಹದ್ದು ಬೋಧ ಮಾಡೈತಿ ಅಂತ. ತಸ್ಮಾತ್ ಯಥಾ ಏಕವೇದ ಪ್ರಶಂಸಾಯಾಂ ಪ್ರಕೃತ್ಯಾಯಾಂ ಏಷತು ಮಹಾಬ್ರಾಹ್ಮಣೋ ಯಶ್ಚತುರೋ ವೇದಾನಧೀತೆ. ಈಗ ಒಬ್ಬವ ಒಂದು ವೇದ ಓದ್ಕೊಂಡಾನಂತ ತಿಳ್ಕೊಡ್ರಿ. ಏನ್ರಿ ಇವ ಋಗ್ವೇದ ಓದಿಬಿಟ್ಟ ನೋಡಿವ ಅಂಥೇಳಿ ಅವನನ್ನ ಕುರಿತು ನಾವು ಹೊಗಳ್ತೇವೆ. ಒಂದು ವೇದವನ್ನು ಸಂಪೂರ್ಣ ಅಧ್ಯಯನ ಮಾಡ್ಯಾನ ಅಂತೇಳಿ ನಾವು ಅವನನ್ನ ಕುರಿತು ಹೊಗಳ್ತೇವೆ. ನಂತರದಲ್ಲಿ ಏಷತು ಮಹಾಬ್ರಾಹ್ಮಣ ಯಹ ಚತುರೋ ವೇದಾನದಿತೆ. ಈ ಬ್ರಾಹ್ಮಣ 4 ವೇದಗಳನ್ನು ಓದ್ಕೊಂಡಾನ. 4 ವೇದ ಓದ್ಕೊಂಡ, ಒಂದು ವೇದಕ್ಕಿಂತಲೂ 4 ವೇದಗಳನ್ನು ಓದ್ಕೊಂಡವನು ಮತ್ತ ಹೆಚ್ಚಿಗೆ ಉತ್ಕೃಷ್ಟ ಆಗ್ತೈತಿಲ್ರಿ ಈಗ ಅವನಿಗೆ, ಹೆಚ್ಚಿಂದ ಆಕೈತಿಲ್ರಿ ಇವಾಗ. ಏಷತು ಮಹಾಬ್ರಾಹ್ಮಣ ಯಸ್ ಚತುರೋ ವೇದಾನದಿತೆ ಇತ್ತೀಚ ಏಕ ವೇದೇಭ್ಯ ಅರ್ಥಾಂತರಭೂತಃ ಚತುರ್ವೇದ ಪ್ರಶಸ್ಯತೆ ತಾದೃಗೇವ ದ್ರಷ್ಟವ್ಯಂ. ಅಂದ್ರ ಒಂದು ವೇದವನ್ನ ಓದಿಕೊಂಡವನಿಗಿಂತಲೂ ಮತ್ತೊಬ್ಬ 4 ವೇದಗಳನ್ನ ಓದಿಕೊಂಡವನನ್ನ ನಾವು ಹೆಂಗ ಪ್ರಶಂಸೆ ಮಾಡ್ತೇವೋ, ಮತ್ತು ಒಂದು ವೇದ ಓದ್ಕೊಂಡಕ್ಕಿಂತ 4 ವೇದ ಓದ್ಕೊಂಡವನು ಉತ್ಕೃಷ್ಟ ಹೋದಿಲ್ಲ, ಅವನು ಶ್ರೇಷ್ಠ ಹೋದಿಲ್ರಿ ಅವನು. 4 ವೇದ ಓದ್ಯಾನಂತಂದ್ರೆ ಇವನ್ಕಿಂತಲೂ ಅವನು ಶ್ರೇಷ್ಠ ಅಂತ ಹೇಳಿ ಯಾವ ರೀತಿಯಾಗಿ ಲೋಕದಲ್ಲಿ ಪ್ರಶಂಸೆ ಮಾಡೋದು ಕಂಡು ಬರ್ತಾ ಇದೆಯೋ, ತ್ರಾಗುದೇ ತತ್ ದ್ರಷ್ಟವ್ಯಂ, ಹಾಗೆ ಇಲ್ಲಿ ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೆಂಗ ಒಂದು ವೇದವನ್ನು ಓದೋನಕ್ಕಿಂತಲೂ 4 ವೇದವನ್ನ ಓದವನ ಬಗ್ಗೆ ಯಾವ ರೀತಿಯಾಗಿ ಹೊಗಳುವಂತಹದ್ದೈತೋ ಹಾಗೆ ಇಲ್ಲಿ ಅಂತ ಹೇಳಿ ಇಲ್ಲಿ ಹೇಳ್ಕೊಂಬಂದ್ರು. ನಚ ಪ್ರಶ್ನೆ ಪ್ರತಿವಚನ ರೂಪಯೈವ ಅರ್ಥಾಂತರ ವಿವಕ್ಷೆಯ ಭವಿತವ್ಯಂ ಇತಿ ನಿಯಮೋ ಅಸ್ತಿ ಅಂತ. ಇಲ್ಲಿ ಪ್ರಶ್ನೆ ಪ್ರತಿವಚನ ರೂಪಯೈವ, ಪ್ರಶ್ನೆ ಮತ್ತು ಪ್ರತಿವಚನ, ಇಲ್ಲಿ ಪ್ರಶ್ನೆ ಮತ್ತು ಉತ್ತರ, ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಹೇಳ್ಕೊಂಬಂದಾರಲ್ರಿ. ಅರ್ಥಾಂತರ ವಿವಕ್ಷೆ ಭವಿತವ್ಯಂ ಇತಿ ನ ನಿಯಮ ಅಸ್ತಿ ಅಂತ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನ ಈ ರೀತಿಯಾಗಿ ಬೇರೊಂದು ವಸ್ತುವನ್ನ ಹೇಳುವುದರ ಸಲುವಾಗಿ ಅಲ್ಲಿ ವಿವಕ್ಷೆ ಅನ್ನುವಂತಹದ್ದು ಇದೆ ಅನ್ನುವಂತ ಒಂದು ನಿಯಮ ಅನ್ನುವಂತಹದ್ದು ಇಲ್ಲ ಅಂತ. ಯಾಕಂದ್ರೆ ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ರೂಪದಿಂದ ಬಂದದಿಲ್ಲಿ. ಅಲ್ಲಿ ಇಲ್ಲ ಪ್ರಶ್ನೆ ಉತ್ತರ ರೂಪದಿಂದಲೇ ಇರಬೇಕು, ಅದು ಬೇರೊಂದು ಪದಾರ್ಥವನ್ನ ಅದು ಹೇಳಲಿಕ್ಕೆ ಅದು ಹೊರಡಬೇಕು ಅನ್ನುವಂತ ಇಂಥ ನೇಮ್ ಅನ್ನುವಂತಹದ್ದು ಇಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕ ಅಲ್ಲಿ ಪ್ರಶ್ನೆ ಉತ್ತರ ಅಂತ ಬಂದೈತಂತ ಪೂರ್ವದಲ್ಲಿ ಹೇಳಿದ್ನಲ್ರಿ ಅವನು. ಪ್ರಶ್ನೆ ಮತ್ತು ಉತ್ತರ ರೂಪವಾಗಿ ಬಂದಿರುವುದರಿಂದ ಇದು ಪ್ರಾಣವೇ ಇಲ್ಲಿ ಶ್ರೇಷ್ಠ ಅಂತ ಹೇಳ್ಕೊಂಡು ಬಂದಿದ್ನಲ್ರಿ ಇಲ್ಲಿ. ಆ ನೇಮ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರ. ಇಲ್ಲಿ ಪ್ರಶ್ನೆ ಪ್ರತಿವಚನ ರೂಪಯೈವ ಅರ್ಥಾಂತರ ವಿವಕ್ಷೆಯ ಭವಿತವ್ಯಂ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ರೂಪವಾಗಿ ಬೇರೊಂದು ವಸ್ತುವಿನ ಒಂದು ವಿವಕ್ಷೆ ಅನ್ನುವಂತಹದ್ದು ಅಲ್ಲಿ ಆಗ್ತದನ್ನುವಂತ ಯಾವುದೇ ನೇಮ ಅನ್ನುವಂತಹದ್ದಿಲ್ಲ. ಪ್ರಕೃತ ಸಂಬಂಧ ಸಂಭವಕಾರಿತ್ವಾತ್
ಅರ್ಥಾಂತರ ವಿವಕ್ಷಾಯಾಹ ಇಲ್ಲಿ ಪ್ರಕೃತವಾಗಿರತಕ್ಕಂಥ ಹ್ಮ್ ಒಂದು ಸಂಬಂಧ ಅನ್ನುವಂಥದ್ದು ಹ್ಮ್ ಅಸಂಭವಕಾರಿತ್ವಾತ್ ಅರ್ಥಾಂತರ ವಿವಕ್ಷಾಯಾಹ. ಹ್ಮ್ ಇಲ್ಲಿ ಪ್ರಕೃತಕ್ಕೇನದ ಅಂತಂದ್ರೆ ಹ್ಮ್ ಇಲ್ಲಿ ಬೇರೊಂದು ಆ ವಿಷಯವನ್ನ ಹೇಳಲಿಕ್ಕೆ ಹೊರಟೈತಿ ಅಂತ ಹೇಳಿ ಹ್ಮ್ ಈಗ ನಮಗ್ ಪ್ರಕೃತಕ್ಕದು ಸಂಬಂಧ ಆಗುವುದಿಲ್ಲ ಅಂತ, ಹ್ಮ್ ಅದೇ ಒಂದು ಇಲ್ಲಿ ಕಾರಣ ಆಗೈತಿ ಅಂತ. ಹ್ಮ್ ಈ ಪ್ರಕೃತದಲ್ಲಿ ಏನೊಂದು ವಿಷಯ ಹೇಳಬೇಕು ಅಂತ ಏನು ಹೊರಟಿದಾರಲ್ರಿ ಇವಾಗ, ಹ್ಮ್ ಅಲ್ಲಿ ಬೇರೊಂದು ವಿಷಯ ಅಂತ, ಹ್ಮ್ ಅಲ್ಲಿ ಮತ್ತೊಂದು ವಿಷಯವನ್ನ ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳಿ ಹ್ಮ್ ಅದು ಪ್ರಕೃತಕ್ಕೆ ಸಂಬಂಧ ಆಗುವಂತಿಲ್ಲ ಅಂತ ಹೇಳಿ ಹ್ಮ್ ಇದು ಒಂದೇ ಇಲ್ಲಿ ಕಾರಣ ಆಗಿರ್ತದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಇಲ್ಲಿವರೆಗೆ ಏನ್ ಹೇಳ್ಕೊಂಬಂದ್ರು, ತತ್ರ ಪ್ರಾಣಾಂತಂ ಅನುಶಾಸನಂ ಶ್ರುತ್ವಾ ತೂಷ್ಣಿಂಭೂತಂ ನಾರದಂ ಸ್ವಯಮೇವ ಸನತ್ಕುಮಾರಃ ಯುತ್ಪಾದಯತಿ ಯತ್ ಪ್ರಾಣವಿಜ್ಞಾನೇನ ವಿಕಾರ ಅನೃತ ವಿಷಯೇನ ಅತಿವಾದಿತ್ವಂ ಅನತಿವಾದಿತ್ವಮೇವ ತತ್. ಇಲ್ಲಿ ಸನತ್ಕುಮಾರರು ಹ್ಮ್ ನಾರದರನ್ನ ಕುರಿತು ಹ್ಮ್ ಇಲ್ಲಿವರೆಗೆ ಏನ್ ಹೇಳ್ಕೊಂಬಂದ್ರು ಅವರು, ಪ್ರಾಣಾಂತಂ ಹ್ಮ್ ಅನುಶಾಸನಂ ಶ್ರುತ್ವಾ ಹ್ಮ್ ಈ ಪ್ರಾಣದವರೆಗೆ ಇರ್ತಕ್ಕಂತ ಒಂದು ವಿಚಾರ ಅನ್ನುವಂತಹದ್ದನ್ನ ಕೇಳಿ ಹ್ಮ್ ಸುಮ್ಮನಾಗ್ಬಿಟ್ರು. ತೂಷ್ಣಿಂ ಭೂತಂ ನಾರದಂ, ಹ್ಮ್ ಅಲ್ಲಿ ಸುಮ್ಮನೆ ನಾರದರು ಕೂತ್ಕೊಂಡ್ಬಿಟ್ರು. ಹ್ಮ್ ಅವಾಗ ಸ್ವಯಮೇವ ಸನತ್ ಕುಮಾರಃ, ಹ್ಮ್ ಅವಾಗ ಸನತ್ ಗುರುಗಳಾಗಿರ್ತಕ್ಕಂತ ಸನತ್ ಕುಮಾರರು ಹ್ಮ್ ಅವರೇ ಏನ್ ಮಾಡಿದ್ರು, ಉತ್ಪಾದಿತ ಪ್ರಾಣ ವಿಜ್ಞಾನೇನ ಹ್ಮ್ ಪ್ರಾಣವನ್ನ ನಾವು ತಿಳ್ಕೊಳ್ಳುವುದರಿಂದ ಹ್ಮ್ ವಿಕಾರ ಅನೃತ ವಿಷಯೇನ ಅತಿವಾದಿತ್ವಂ, ಹ್ಮ್ ಯಾಕಂದ್ರೆ ಅಲ್ಲಿ ಅದು ಅನೃತ ವಿಷಯಕವಾಗಿರ್ತಕ್ಕಂಥದ್ದು, ಹ್ಮ್ ಇದು ಯಾಕಂದ್ರೆ ಅದು ವಿಕಾರ ರೂಪವಾಗಿರ್ತಕ್ಕಂಥದ್ದು. ಹ್ಮ್ ಯಾವುದು ಈ ಪ್ರಾಣ ವಿಜ್ಞಾನ ಅನ್ನುವಂಥದ್ದು ಏನದಲ್ರಿ, ಹ್ಮ್ ಆ ಕಾರ್ಯವಾಗಿರ್ತಕ್ಕಂಥದ್ದು ಅದು ಅನೃತ ವಿಷಯವಾಗಿರ್ತಕ್ಕಂಥ ಹ್ಮ್ ಆ ಪ್ರಾಣದ ಜ್ಞಾನವನ್ನ ಮಾಡಿಕೊಳ್ಳುವುದರಿಂದ ಹ್ಮ್ ನಾವೇನು ಅತಿವಾದಿತ್ವ ಅಂತ ಏನ್ ಹೇಳ್ತಾ ಇದ್ದೇವಲ್ಲ, ಹ್ಮ್ ಅದು ಅತಿವಾದಿತ್ವವೇ ಅಲ್ಲ ಅಂತ. ಹ್ಮ್ ಯಾಕಂದ್ರೆ ಕಾರ್ಯರೂಪವಾಗಿರ್ತಕ್ಕಂಥದ್ದು, ಅದು ಮಿಥ್ಯಾರೂಪವಾಗಿರುವಂತಹದ್ದು. ಹ್ಮ್ ಅಂಥ ಪ್ರಾಣದ ಜ್ಞಾನ ಮಾಡಿಕೊಳ್ಳುವುದರಿಂದ ಹ್ಮ್ ಅಲ್ಲಿ ನಿಜವಾದ ಅತಿವಾದಿತ್ವ ಅನ್ನುವಂತಹದ್ದು ಆಗುವುದಿಲ್ಲ ಅಂತ. ಹ್ಮ್ ಅದು ಅತಿವಾದಿತ್ವ ಅಂತ ಅವನು ಹೇಳಿದ್ದವನು ಪೂರ್ವ ಪಕ್ಷಿ, ಹೌದು ಅದು ನಿಜವಾದ ಅತಿವಾದಿತ್ವವೇ ಅಲ್ಲ ಅಂತ. ಹ್ಮ್ ಅಂದ್ರೆ ಯಾವನು ಸತ್ಯದಿಂದ ಅತಿವಾದವನ್ನ ಮಾಡ್ತಾ ಇದ್ದಾನೋ ಅವನೇ ನಿಜವಾಗಿ ಅತಿವಾದವನ್ನ ಮಾಡುವವನು ಅಂತ ಹ್ಮ್ ಅಲ್ಲಿ ಹೇಳ್ಬೇಕಾಗೈತಿ ಇವಾಗ ಅಲ್ಲಿ. ಹ್ಮ್ ಅದಕ್ಕೆ ಹೇಳ್ತಾರೋ, ಪ್ರಾಣಾಂತಂ ಅನುಶಾಸನಂ ಶ್ರುತ್ವಾ ತೂಷ್ಟಿಂ ಭೂತಂ ನಾರದಂ ಸ್ವಯಮೇವ ಸನತ್ಕುಮಾರೋ ಉತ್ಪಾದಯತಿ ಯತ್ ಪ್ರಾಣವಿಜ್ಞಾನೇನ ವಿಕಾರ ಅನೃತ ವಿಷಯೇನ ಅತಿವಾದಿತ್ವಂ ಅನತಿವಾದಿತ್ವಮೇವ, ಅದು ಅತಿವಾದಿತ್ವ ಅಲ್ಲ, ಅದು ಅನತಿವಾದಿತ್ವವೇ ಅಂತ ಹೇಳಿ ಹ್ಮ್ ಹಿಂಗ ಅಲ್ಲಿ ಹೇಳ್ಕೊಂಡು ಬಂದ್ರು. ಏಷತು ವಾ ಅತಿವದತಿ ಯಹ ಸತ್ಯೇನ ಅತಿವದತಿ, ಹ್ಮ್ ಅಂದ್ರೆ ಯಾವನು ಅತಿವಾದಿಯಾಗಿದ್ದಾನೆಯೋ ಅವನು ಸತ್ಯದಿಂದಲೇ ಅತಿವಾದಿಯಾಗಿದ್ದಾನೆ ಅಂತ. ಹ್ಮ್ ತತ್ರ ಸತ್ಯಮಿತಿ ಪರಂ ಬ್ರಹ್ಮ ಉಚ್ಯತೆ, ಹ್ಮ್ ಅಲ್ಲಿ ಸತ್ಯೇನ ಅತಿವದತಿ, ಸತ್ಯದಿಂದ ಅತಿವಾದಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಹ್ಮ್ ಅಲ್ಲಿ ಸತ್ಯ ಅಂದ್ ಯಾವುದು ಅಂದ್ರೆ ಪರಬ್ರಹ್ಮ ಅಂತ ಅರ್ಥ. ಅಲ್ಲಿ ಸತ್ಯಮಿತಿ ಪರಬ್ರಹ್ಮ ಉಚ್ಯತೆ, ಹ್ಮ್ ಆ ಸತ್ಯ ಅನ್ನುವಂತ ಶಬ್ದಕ್ಕೆ ನಾವು ಪರಬ್ರಹ್ಮ ಅಂತಾನೆ ಹೇಳ್ತಾ ಇದ್ದೀವಿ. ಯಾಕಂತಂದ್ರೆ ಪಾರಮಾರ್ಥ ರೂಪತ್ವಾತ್. ಹ್ಮ್ ಪಾರಮಾರ್ಥ ಅಂತಂದ್ರೆ ಹ್ಮ್ ಅದು ಮೂರೂ ಕಾಲದಲ್ಲಿ ಇರ್ತಕ್ಕಂಥದ್ದು. ಹ್ಮ್ ಒಂದ್ ಮೂರು ಸತ್ತ ಅದ ನೋಡ್ರಿ, ಒಂದು ವ್ಯಾವಹಾರಿಕ ಸತ್ತ, ಹ್ಮ್ ಒಂದು ಪ್ರಾತಿಭಾಷಿಕ ಸತ್ತ, ಹ್ಮ್ ಮತ್ತೊಂದು ಪಾರಮಾರ್ಥ ಸತ್ತ ಅಂತ. ಹ್ಮ್ ವ್ಯಾವಹಾರಿಕ ಸತ್ತ ಅಂದ್ರೆ ಈ ವ್ಯವಹಾರ ಕಾಲದಲ್ಲಿ ನಡೀತದಲ್ರಿ ಇದು. ಹೌದು ಈಗ ನಾವು ಎಚ್ಚರದೊಳಗೆ ವ್ಯವಹಾರ ಮಾಡ್ತೇವಲ್ರಿ, ಹ್ಮ್ ಈ ಕಾಲದಲ್ಲಿ ನಡೆಯುವಂತ ಇದು ವ್ಯಾವಹಾರಿಕ ಸತ್ತ ಇದು. ಹ್ಮ್ ಪ್ರಾತಿಭಾಷಿಕ ಸತ್ತ ಅಂತಂದ್ರೆ ಹಗ್ಗದಲ್ಲಿ ಹಾವು ತೋರ್ತದಲ್ರಿ, ಹ್ಮ್ ಅದು ಭ್ರಾಂತಿಯಿಂದ ಹ್ಮ್ ನಾವು ಹಗ್ಗವನ್ನು ನೋಡಿ ಹಾವು ಅಂತ ನಾವು ತಿಳ್ಕೊತೀವಿ. ಹೌದು ಯಾವಾಗ ಭ್ರಾಂತಿ ನಿವೃತ್ತಿ ಆಯಿತು ಅಂತಂದ್ರೆ ಯಾವಾಗ ಅಲ್ಲಿ ಹಗ್ಗ ತೋರ್ತದಂತ. ಹ್ಮ್ ಆ ಹಾವು ಭ್ರಾಂತಿ ಕಾಲದಲ್ಲಿ ತೋರುವಂತಹದ್ದು ಪ್ರಾತಿಭಾಷಿಕ ಸತ್ತ. ಹ್ಮ್ ಮೋಟು ಮರದಲ್ಲಿ ಕಳ್ಳ ಹ್ಮ್ ಅಥವಾ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಹ್ಮ್ ಇವೆಲ್ಲವೂ ಪ್ರಾತಿಭಾಷಿಕ ಸತ್ತ ಅಂತ ಕರೀತಾರ. ಹ್ಮ್ ಈಗ ನಾವು ಮಾಡೋ ವ್ಯವಹಾರ ಎಲ್ಲ ಇದು ವ್ಯಾವಹಾರಿಕ ಸತ್ತ ಇದು. ಹ್ಮ್
ಪಾರಮಾರ್ಥಿಕ ಸತ್ತ ಅಂದ್ರೆ ಬ್ರಹ್ಮ ಅದು. ಹ್ಮ್ ಯಾಕ ಮೂರೂ ಕಾಲದಲ್ಲಿ ಇರ್ತಕ್ಕಂಥದ್ದು. ಹ್ಮ್ ಈ ವ್ಯಾವಹಾರಿಕ ಸತ್ತ ಬ್ರಹ್ಮಜ್ಞಾನ ಆಗೋ ತನಕ ಅಷ್ಟೇ ಇದು. ಹ್ಮ್ ಬ್ರಹ್ಮಜ್ಞಾನ ಆದ್ಮೇಲೆ ಈ ವ್ಯವಹಾರ ಪ್ರಪಂಚ ಕೂಡ ಇದು ಮಿಥ್ಯಾಗಿ ಹೋಗ್ಬಿಡ್ತೈತಿ ಇದು. ಹ್ಮ್ ವ್ಯವಹಾರ ಕಾಲದಲ್ಲಿ ವ್ಯವಹಾರ ಸತ್ಯ, ಹ್ಮ್ ಅದು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಇದು ಮಿಥ್ಯಾ ಅಂತ ಇದು. ಹೌದು. ಯಾಕೆ ಪಾರಮಾರ್ಥಿಕ ವಸ್ತು ಅದು ಬ್ರಹ್ಮ. ಹ್ಮ್ ಯಾಕ ಅದು ಮೂರು ಕಾಲದಲ್ಲಿ ಇರ್ತಕ್ಕಂಥದ್ದು, ಅದಕ್ಕೆ ಯಾವತ್ತೂ ಬಾಧೆ ಇಲ್ಲ. ಹ್ಮ್ ಬ್ರಹ್ಮಕ್ಕ ಅದು ಯಾವತ್ತೂ ನಾಶ ಅನ್ನೋದೇ ಇಲ್ಲ. ಹ್ಮ್ ಅದು ಸತ್ತು ಚಿತ್ತು ಆದ ನಿತ್ಯ ಪೂರ್ಣವಾಗಿರ್ತಕ್ಕಂಥದ್ದು. ಹ್ಮ್ ಅದಕ್ಕೆ ಅಲ್ಲಿ ಸತ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಹ್ಮ್ ಬ್ರಹ್ಮ. ಆ ಬ್ರಹ್ಮ ಪಾರಮಾರ್ಥ ರೂಪವಾಗಿರುವಂತಹದ್ದು. ಹ್ಮ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಚ ಶ್ರುತ್ಯಂತರಾತ್. ಹ್ಮ್ ಮತ್ತು ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ ಹ್ಮ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಹ್ಮ್ ಅಂದ್ರೆ ಬ್ರಹ್ಮ ಅನ್ನುವಂತಹದ್ದು ಹ್ಮ್ ಅದು ಸತ್ಯವಾಗಿದೆ ಹ್ಮ್ ಮತ್ತು ಜ್ಞಾನ ಸ್ವರೂಪವಾಗಿದೆ ಹ್ಮ್ ಮತ್ತು ಅನಂತವಾಗಿದೆ ಅಂತ. ಹ್ಮ್ ಸತ್ಯವು ಜ್ಞಾನವು ಅನಂತವಾಗಿರ್ತಕ್ಕಂಥದ್ದು ಯಾವುದು? ಹ್ಮ್ ಬ್ರಹ್ಮ ಅಂಥೇಳಿ ಹ್ಮ್ ಆ ಬ್ರಹ್ಮದ ಸ್ವರೂಪ ಅನ್ನುವಂತಹದ್ದನ್ನ ಶ್ರುತಿ ಅನ್ನುವಂತಹದ್ದು ನಮಗೆ ಹೇಳ್ತಾ ತೈತ್ತಿರೀಯ ಉಪನಿಷತ್ತಿನಲ್ಲಿ ಈ ಮಂತ್ರ ಬರ್ತದಲ್ಲಿ. ಹ್ಮ್ ಇತಿ ಶ್ರುತ್ಯಂತರಾತ್ ಅಂದ್ರೆ ಬೇರೊಂದು ಶ್ರುತಿಯಲ್ಲಿ, ಅಂದ್ರೆ ತೈತ್ತಿರೀಯ ಉಪನಿಷತ್ತಿನ ಶ್ರುತಿಯಲ್ಲಿ ಹ್ಮ್ ಆ ಬ್ರಹ್ಮದ ವಿಚಾರ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದಾರ. ಅಲ್ಲಿ ಬ್ರಹ್ಮ ಸತ್ಯ ಅಂತಾನೆ ಹೇಳಿದಾರ ಅವರು. ಹೌದು. ಆದ್ರಿಂದ ಇಲ್ಲಿ ಸತ್ಯೇನ ಅತಿವದತಿ ಅಂತಂದ್ರೆ ಏನು? ಹ್ಮ್ ಸತ್ಯವನ್ನ ಅರಿತಾಗಲೇ ಅವನು ಅತಿವಾದಿಯಾಗುತ್ತಾನೆ ಹೊರತು, ಹ್ಮ್ ಸತ್ಯ ಅಂದ್ರೆ ಯಾವುದು? ಬ್ರಹ್ಮ. ಹ್ಮ್ ಆ ಬ್ರಹ್ಮವೇ ಸತ್ಯ ಆಗೈತಿ. ಆ ಸತ್ಯವನ್ನು ಅರಿತಿದ್ರಿಂದಲೇ ಅವನು ಅತಿವಾದಿ ಆಗ್ತಾನೆ ಹೊರತು ಕೇವಲ ಪ್ರಾಣದ ಜ್ಞಾನ ಮಾಡಿಕೊಂಡಿದ್ದ ಮಾತ್ರದಿಂದ ಅವನು ಅತಿವಾದಿ ಆಗುವುದಿಲ್ಲ ಅಂತ ಹ್ಮ್ ಈ ರೀತಿಯಾಗಿ ಆಚಾರ್ಯ ಹೇಳ್ಕೊಂಡು ಬಂದ್ರು. ಹ್ಮ್ ತಥಾ ವ್ಯುತ್ಪತ್ತ್ಯಾದಿತಾಯ ನಾರದಾಯ ಸೋಹಂ ಭಗವಃ ಸತ್ಯೇನ ಅತಿವದಾನಿ ಇತ್ಯೇವಂ ಪ್ರವೃತ್ತಾಯ ವಿಜ್ಞಾನಾದಿ ಸಾಧನ ಪರಂಪರೆಯ ಭೂಮಾನಂ ಉಪದಿಶತಿ. ಹ್ಮ್ ನೋಡಿ, ತಥಾ ವ್ಯುತ್ಪಾದಿತಾಯ ನಾರದಾಯ. ಹ್ಮ್ ಇಲ್ಲಿ ನಾರದರಲ್ಲಿರ್ತಕ್ಕಂಥ ಒಂದು ಸ್ಥಿತಿ ಹೇಗಿತ್ತು ಅಂತಂದ್ರೆ ಅವರಲ್ಲಿ ಯಾವುದೇ ಕಲ್ಮಶ ಇರಲಿಲ್ಲ ಅಂತ. ಹ್ಮ್ ಅವರಲ್ಲಿ ಯಾವುದೇ ಒಂದು ದೋಷಗಳು, ಹ್ಮ್ ಯಾಕಂದ್ರೆ ನಮ್ಮ ಅಂತಃಕರಣದಲ್ಲಿ ದೋಷಗಳಿತ್ತು ಅಂತಂದ್ರೆ ಹ್ಮ್ ನಾವು ಅದನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಹ್ಮ್ ಅಂತಃಕರಣ ಪರಿಶುದ್ಧವಾಗಿರಬೇಕು ಅಂತ. ಹ್ಮ್ ಈ ನಮ್ಗೆ ಯಾಕೆ ಆತ್ಮಜ್ಞಾನ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಹ್ಮ್ ನಾವು ಏನ್ ಮಾಡ್ಬೇಕು? ನಮ್ಮ ಅಂತಃಕರಣವನ್ನ ಹ್ಮ್ ಪರಿಶುದ್ಧ ಮಾಡಿಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಅವನಲ್ಲಿ ಅಂಥ ಯಾವುದೇ ದೋಷಗಳು ಇದ್ದಿದ್ದಿಲ್ಲ ಅಂತ ಅಂತಃಕರಣ ಪರಿಶುದ್ಧ ಮಾಡ್ಕೊಂಡಿದ್ದ ಅಂತ. ಹ್ಮ್ ಯಾರಿದ್ರು? ನಾರದರು. ಹ್ಮ್ ನಾರದರು ತಮ್ಮ ಅಂತಃಕರಣ ಪರಿಶುದ್ಧ ಮಾಡಿಕೊಂಡಿದ್ದರಿಂದ ಹ್ಮ್ ಯುತ್ಥಾಯ ವ್ಯುತ್ಪಾದಿತಾಯ ನಾರದಾಯ ಸೋಹಂ ಭಗವ ಸತ್ಯೇನ ಅತಿವದಾನಿ. ಹ್ಮ್ ಅಂದ್ರೆ ಅಲ್ಲಿ ಆ ಅಹಂ ಭಗವಃ ಅಹಂ ಸತ್ಯೇನ ಅತಿವದಾನಿ. ಹ್ಮ್ ಏ ಭಗವಂತನೇ, ನಾನು ಆ ಸತ್ಯವಾಗಿರ್ತಕ್ಕಂಥದ್ದನ್ನ ನಾನು ಅತಿವದಾನಿ ಹ್ಮ್ ಅಂದ್ರೆ ಅತಿವಾದಿ ಆಗ್ತಾ ಇದ್ದೀನಿ ಅಂತ. ಹ್ಮ್ ಅಂದ್ರೆ ಆ ಅತಿವಾದಿತ್ವವನ್ನ ಅವನು ಇಲ್ಲಿ ಹೊಂದಬೇಕಾಗೈತಿ ಇವಾಗಿಲ್ಲಿ. ಹ್ಮ್ ಆ ಸತ್ಯದಿಂದಲೇ ನಾನು ಅತಿವಾದ ಮಾಡ್ಲಿಕ್ಕೆ ಇಚ್ಛಾ ಮಾಡಿದ್ದೀನಿ ಅಂತೇಳಿ ಹ್ಮ್ ಈ ಪ್ರಕಾರವಾಗಿ ನಾರದರು ಅಲ್ಲಿ ಕೇಳ್ತಾ ಇದ್ದಾರೆ. ಹ್ಮ್ ಸತ್ಯದಿಂದಲೇ ನಾನು ಅತಿವಾದ ಮಾಡ್ಲಿಕ್ಕೆ ಇಚ್ಛಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ನಾರದರು ಅಲ್ಲಿ ಸನತ್ ಕುಮಾರನ ಕುರಿತು ಕೇಳಿದ್ದರಿಂದ ಹ್ಮ್ ಅದಕ್ಕ ಅಂಥ ಒಂದು ಅದರ ಜ್ಞಾನವನ್ನ ಯಾಕಂದ್ರೆ ಅದು ಪರಂಪರಾ ಮೂಲಕವಾಗಿ ಆ ಭೂಮವನ್ನು ಉಪದೇಶ ಮಾಡಿದ್ದಾರೆ ಅಂತ. ಹ್ಮ್ ಯಾಕ ಪ್ರಾಣನ ಜ್ಞಾನ ಆದ ಮೇಲೆ ಹ್ಮ್ ಸತ್ಯವನ್ನೇ ಹೇಳಬೇಕು ಅಂತ ಅಲ್ಲಿ ಪ್ರತಿಜ್ಞಾ ಮಾಡಿದ್ದಾರಲ್ಲ ಅಂತ. ಹ್ಮ್ ಸತ್ಯಂ ಯುತ್ಪಾದಿತ ನಾರದಯ ಸೋಹಂ ಭಗವ ಸತ್ಯಾನುವತೀತಿ ಇತ್ಯೇವಂ ಪ್ರವೃತ್ತಾಯ ವಿಜ್ಞಾನಾದಿ ಸಾಧನ ಪರಂಪರೆಯ, ಅದು ವಿಜ್ಞಾನಾದಿ ಸಾಧನ ಪರಂಪರೆಯ ಭೂಮಾನಂ ಉಪದಿಶತಿ. ಹ್ಮ್ ಅಲ್ಲಿ ಭೂಮಾರೂಪವಾಗಿರ್ತಕ್ಕಂಥದ್ದನ್ನ ಉಪದೇಶ ಮಾಡಿದ್ದಾರೆ ಅಂತ. ಹ್ಮ್ ಆ ಪ್ರಾಣಾದಿ ಜ್ಞಾನವನ್ನು ಹೇಳ್ಕೊಂಬಂದ್ರಲ್ಲ, ಅಲ್ಲಿ ಅನೇಕ ಸಾಧನೆ ಪರ್ಯಂತರವಾಗಿ ಆ ಇದನ್ನ
ಭೂಮಾ ವಿಚಾರವನ್ನು ಉಪದೇಶ ಮಾಡಿದ್ದಾರೆ ಅಂತ. ತತ್ರ ಯತ್ ಪ್ರಾಣಾದಧಿ ಸತ್ಯಂ ವಕ್ತವ್ಯಂ ಪ್ರತಿಜ್ಞಾತಂ, ಅಲ್ಲಿ ಪ್ರಾಣಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂಥ ಒಂದು ಸತ್ಯವನ್ನು ಹೇಳಬೇಕು ಅಂತ ಹೇಳಿ ಇಲ್ಲಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಅಂತ. ಇಲ್ಲಿ ಯಾರು? ಸನತ್ ಕುಮಾರರು. ಇಲ್ಲಿ ವಿಜ್ಞಾನಾದಿ ಸಾಧನ ಅಂತ ಹೇಳಿದ್ರು. ಇಲ್ಲಿ ಯಾವುದರ ವಿಜ್ಞಾನ ಅಂತಂದ್ರೆ ಇಲ್ಲಿ ಪ್ರಾಣದ ವಿಜ್ಞಾನ ಅಂತ. ಪ್ರಾಣವೇ ಮೊದಲಾದಂತ ಆ ವಿಷಯಗಳ ಬಗ್ಗೆ ಇಲ್ಲಿ ಅದರ ಜ್ಞಾನವನ್ನ ಮಾಡಿಕೊಟ್ಟು ಅವುಗಳ ಒಂದು ಸಾಧನಾ ಪರಂಪರದಿಂದ ಆ ಭೂಮವನ್ನ ಅಲ್ಲಿ ಸನತ್ ಕುಮಾರರು ಉಪದೇಶ ಮಾಡಿದ್ದಾರೆ ಅಂತ. ತದೇವ ಇಹ ಭೂಮಾ ಇತ್ಯುಚ್ಯತೆ ಇತಿ ಗಮ್ಯತೆ, ಅಂದ್ರೆ ಪ್ರಾಣಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಯಾವ ಸತ್ಯ ಅನ್ನುವಂತಹದ್ದು ಅದನ್ನೇ ಹೇಳಬೇಕು ಅಂತೇಳಿ ಪ್ರತಿಜ್ಞೆಯನ್ನ ಮಾಡಿ ಅದೇ ವಿಷಯವನ್ನ ಇಲ್ಲಿ ಭೂಮಾ ಅಂತ ಇಲ್ಲಿ ಹೇಳ್ಕೊಂಡು ಬಂದೈತಿ ಅಂತ. ತಸ್ಮಾತ್ ಅಸ್ತಿ ಪ್ರಾಣಾದದಿ ಭೂಮ್ನಃ, ಆದ್ದರಿಂದ ಇಲ್ಲಿ ಪ್ರಾಣಕ್ಕಿಂತಲೂ ಅಧಿ ಅಂದ್ರೆ ಅದಕ್ಕಿಂತ ಮುಂದಿಂದು ಅಂತ. ಪ್ರಾಣಕ್ಕಿಂತಲೂ ಮುಂದಿಂದ ಯಾವುದು? ಇದು ಭೂಮಾ ಅಂತ ಮತ್ತೊಂದು ವಸ್ತು ಅದಂತದು. ಭೂಮ್ನಃ ಉಪದೇಶ ಇತ್ಯತಃ ಪ್ರಾಣಾದನ್ಯ ಪರಮಾತ್ಮ ಭೂಮಾ ಭವಿತು ಮರತಿ. ಆ ಪ್ರಾಣಕ್ಕಿಂತಲೂ ಮತ್ತೊಂದು ವಸ್ತು ಯಾವುದು ಅಂದ್ರೆ ಪರಮಾತ್ಮ ಅಂತ. ಅಲ್ಲಿ ಪರಮಾತ್ಮನೇ ಭೂಮಾ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಪ್ರಾಣಕ್ಕಿಂತಲೂ ಬೇರೆ ಭೂಮಾ ಇದೆ ಅಂತ ಹೇಳಿ ಮತ್ತೊಂದು ವಸ್ತುವಿನ ಪ್ರತಿಪಾದನೆ ಇರುವುದರಿಂದ ಆ ಮತ್ತೊಂದು ವಸ್ತು ಯಾವುದು ಅಂತಂದ್ರೆ ಅಲ್ಲಿ ಪರಮಾತ್ಮನೇ ಆಗ್ತಾನಂತ. ಪರಮಾತ್ಮನೇ ಭೂಮಾ ಆಗ್ಲಿಕ್ಕೆ ಯೋಗ್ಯದಾನೆ ಹೊರತು ಅಲ್ಲಿ ಪ್ರಾಣ ಅನ್ನುವಂತಹದ್ದೇ ನಾವು ಭೂಮಾ ಅಂತ ಹೇಳಿಕ್ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಸನತ್ ಕುಮಾರರು ನಾರದರನ್ನ ಕುರಿತು ಅಲ್ಲಿ ಆ ಸತ್ಯವಾಗಿರ್ತಕ್ಕಂಥ ಬ್ರಹ್ಮದ ವಿಚಾರವನ್ನೇ ಅಲ್ಲಿ ಉಪದೇಶ ಮಾಡಿದ್ದು ನಮಗೆ ಕಂಡು ಬರ್ತದೆ. ಅಲ್ಲಿ ಅದು ಪ್ರಾಣಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಈ ರೀತಿ ಇಷ್ಟು ಹೇಳ್ಕೊಂಡು ಬಂದ್ರೆ ನಮ್ದು. ಇನ್ನ ಮುಂದ ಇನ್ನೂ ಈ ಭಾಷ್ಯದಲ್ಲಿ ಇನ್ನೂ ಅಷ್ಟು ವಿವರಣೆ ಕೊಡ್ತಾರೆ ಇದ್ರ ಬಗ್ಗೆ. ಇನ್ನೂ ಅಷ್ಟು ಸಮಸ್ಯೆಗಳನ್ನು ಮಾಡಿದ್ನಲ್ಲ ಅದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಅದನ್ನ ಮತ್ತೆ ನಾಳೆ ಬೆಳಿಗ್ಗೆ ನೋಡೋಣ. ನಮಸ್ಕಾರ.